ಕಳೆದ 2 ಅಭ್ಯಾಸಗಳನ್ನ ನಾವು ಗಿದ್ಯೋನನ ಜೀವನದಲ್ಲಿ ಮಾಡಿದ್ದೇವೆ. ಮೊದಲೇ ಒಂದು ಅಭ್ಯಾಸದಲ್ಲಿ ಗಿದ್ಯೋನನ ನಂಬಿಕೆಯ ವಿಷಯವಾಗಿ ನೋಡಿದ್ದೇವೆ. ಫೇತ್ ಆಫ್ ಗಿಡಿಯನ್ಸ್ ಫೇತ್ ಎಂಬುದಾಗಿ ಅದನ್ನ ನಾವು ಕಂಡುಕೊಂಡಿದ್ದೇವೆ. ಯಾವ ರೀತಿಯಾಗಿ ದೇವರು ಎಂಥ ವ್ಯಕ್ತಿಯನ್ನ ನಂಬಿಕೆಯಿಂದ ತುಂಬಿಸಿ ಆತನನ್ನ ಬಲಪಡಿಸಿ ತನ್ನ ಸೇವೆಗಾಗಿ ಕರೆದನು ಎಂಬುದಾಗಿ ನಾವು 6ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಅಭ್ಯಾಸ ಮಾಡಿ ತಿಳ್ಕೊಂಡಿದ್ದೇವೆ. ಆಮೇಲೆ 2ನೇ ಒಂದು ಭಾಗದಲ್ಲಿ ನಾವು ಗಿದ್ಯೋನನ ಯಜ್ಞ ವೇದಿಗಳ ವಿಷಯವಾಗಿ ನೋಡಿದ್ವಿ. ಯಜ್ಞ ವೇದಿಗಳು ಎಷ್ಟು ಮುಖ್ಯವಾಗಿದ್ದವು ಮತ್ತು ಅಷ್ಟೇ ಅಲ್ಲದೆ ಅವುಗಳಿಂದ ನಾವು ಅನೇಕ ಪಾಠಗಳನ್ನು ಸಹ ಕಲಿತುಕೊಂಡೆವು. ವಿಶೇಷವಾಗಿ 2 ಪಾಠಗಳು. ಮೊದಲನೇದಾಗಿ ದೇವರನ್ನ ಆರಾಧಿಸುವಂಥದ್ದು, 2ನೇದಾಗಿ ದೇವರ ಒಂದು ಸಾಕ್ಷಿ, ಯೆಹೋವ ದೇವರಿಗೋಸ್ಕರವಾಗಿ ಅಥವಾ ಯೇಸು ಸ್ವಾಮಿಯವರಿಗೋಸ್ಕರವಾಗಿ ನಾವು ಸಾಕ್ಷಿಯಾಗಿ ಜೀವಿಸುವಂಥದ್ದು, ಸಾಕ್ಷಿ ಕೊಡುವಂಥದ್ದು, ಈ ವಿಷಯಗಳನ್ನ ನಾವು ಯಜ್ಞವೇದಿಯ ವಿಷಯವಾಗಿ ಕಂಡುಕೊಂಡಿದ್ದೇವೆ. ಇವತ್ತಿನ ಅಭ್ಯಾಸ ಒಂದು 3ನೇ ಒಂದು ಅವನ ಮುಂದುವರಿದ ಅಭ್ಯಾಸ ಅವನ ಜೀವನದಲ್ಲಿ. ಅದು ಸಹ ಬಹಳ ವಿಶೇಷವಾದಂತಹ ಅಂಶವನ್ನ ಇವತ್ತು ನಮಗ ತಿಳಿಸುವಂತದ್ದಾಗಿದೆ. ಅದೇನಂತಂದ್ರೆ ಗಿದ್ಯೋನನ ಪರೀಕ್ಷೆ. ದಿವಸಗಳಲ್ಲಿ ಪರೀಕ್ಷೆಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಯಾಕಂದ್ರೆ ನೀವು ಯಾವುದೇ ಒಂದು ಅಭ್ಯಾಸ ಕ್ರಮ ತೆಗೆದುಕೊಂಡ್ರೆ ಯು ಹ್ಯಾವ್ ಟು ಪಾಸ್ ಇನ್ ರ್ಯಾಂಕ್ಸ್ ಆರ್ ಇನ್ ವೆರಿ ಗುಡ್ ಕ್ರೆಡಿಟ್ಸ್ ಅಥವಾ ಗುಡ್ ಮಾರ್ಕ್ಸ್ ಅಥವಾ ಗುಡ್ ರ್ಯಾಂಕಿಂಗ್ಸ್, ಗುಡ್ ರೇಟಿಂಗ್ಸ್ ಏನೇನ್ರಿ, ಅದು ಬಹಳ ಮುಖ್ಯವಾದಂತಹ ಒಂದು ಅಂಶವಾಗಿ ನಮಗ ಕಂಡು ಬರ್ತದೆ. ಪರೀಕ್ಷೆ ಬಂದೇ ಬರ್ತವೆ. ಮನುಷ್ಯರಾದ್ಮೇಲೆ ನಮಗದು ಪರೀಕ್ಷೆ ಬಂದೇ ಬರ್ತದೆ. ನಾವು ಯೇಸು ಸ್ವಾಮಿಯನ್ನ ಪಶ್ಚಾತ್ತಾಪ ಪಟ್ಟು ಯೇಸು ಸ್ವಾಮಿಯವರ ಮೇಲೆ ನಂಬಿಕೆ ಇಟ್ಟ ಮೇಲೆ ನಾವು ರಕ್ಷಣೆ ಹೊಂದ್ತೇವೆ ನಿಜ. ಆದ್ರೆ ಪರೀಕ್ಷೆಗಳು ನಮಗೆ ಬಂದೇ ಬರ್ತವೆ, ಶೋಧನೆಗಳು ನಮಗೆ ಬಂದೇ ಬರ್ತವೆ, ನಮಗೆ ಕಷ್ಟಗಳು ಬಂದೇ ಬರ್ತವೆ. ಆದರೆ ಅವುಗಳನ್ನ ನಾವು ಯಾವ ರೀತಿಯಾಗಿ ಎದುರಿಸಿ ಮುಂದೆ ಹೋಗಬೇಕು ಎನ್ನುವಂತ ಒಂದು ವಿಷಯವನ್ನ ನಾವು ಯಾವಾಗಲೂ ತಿಳ್ಕೊಂಡು ಅದರ ಪ್ರಕಾರ ನಡೆಯಬೇಕಾದದ್ದು ಬಹಳ ಅವಶ್ಯವಾಗಿದೆ. ನಾವು ರಕ್ಷಣೆ ಹೊಂದಿದ ಮೇಲೆ ನಮಗೆ ತೊಂದರೆ ಆಗುವುದಿಲ್ಲ ಅಂತ ಹೇಳಿ ಎಲ್ಲಿ ಬರೆದಿಲ್ಲ. ಪರೀಕ್ಷೆಗಳು ಬರುದಿಲ್ಲ ಅಂತ ಹೇಳಿ ಬರೆದಿಲ್ಲ. ಶೋಧನೆಗಳು ಬರುದಿಲ್ಲ ಅಂತ ಹೇಳಿ ಎಲ್ಲಿಯೂ ಬರೆದಿಲ್ಲ. ಇವೆಲ್ಲ ಇರ್ತವೆ. ಆದ್ರೆ ನಮ್ಮ ನಿರೀಕ್ಷೆ ಅದೇನಂತಂದ್ರೆ ನಾವು ಯೇಸು ಸ್ವಾಮಿಯವರ ಬಳಿಗೆ ಹೋಗ್ತೇವೆ. ಯಾವಾಗ ಆತನ ಮಧ್ಯಾಕಾಶಕ್ಕೆ ಬರುವಾಗ ಆತನನ್ನು ನಂಬಿ ತೀರಿ ಹೋದವರು ಅವರು ಮೊದಲಿಗೆ ಎಬ್ಸಲ್ಪಡ್ತಾರೆ. ಆಮೇಲೆ ನಂಬಿ ಜೀವಿಸುವಂತವರು ಮಾರ್ಪಡ್ತಾರೆ. ಅವರು ಒಟ್ಟಾಗಿ ಕೂಡಿ ಮಧ್ಯಾಕಾಶಕ್ಕೆ ಹೋಗ್ತಾರೆ, ಅಲ್ಲಿ ಯೇಸು ಸ್ವಾಮಿಯವರೊಂದಿಗೆ ಸದಾಕಾಲ ಇರ್ಲಿಕ್ಕೆ. ಇದು ಹೊಸ ಒಡಂಬಡಿಕೆಯ ವಿಶ್ವಾಸಿಗಳ ಒಂದು ಭರವಸೆ ಮತ್ತು ಒಂದು ನಿರೀಕ್ಷೆ ಆಗಿದೆ ಎಂಬುದನ್ನ ನಾವು ತಿಳ್ಕೊಂಡಿದ್ದೇವೆ. ಈ ರೀತಿಯಾಗಿರುವಾಗ ಈ ಒಂದು ಸಂದರ್ಭದಲ್ಲಿ ನಮಗೆ ಯಾವುದೇ ತರದ ಶೋಧನೆ ಆಗಲಿ ಅಥವಾ ಯಾವುದೇ ತರದ ತೊಂದರೆ ಆಗಲಿ, ಕಷ್ಟಗಳಾಗಲಿ, ಇವೆಲ್ಲ ಮುಗಿದು ಎಂಬುದನ್ನ ನಾವು ಮುಂದಿಟ್ಟುಕೊಂಡು ಈ ಲೋಕದಲ್ಲಿ ನಾವು ಇರುವಾಗ ಇಂಥ ಉಜ್ವಲವಾದಂತಹ ಭವಿಷ್ಯವನ್ನ ಅಥವಾ ಇಂಥ ಉಜ್ವಲವಾದಂತಹ ನಿರೀಕ್ಷೆಯನ್ನ ನಮಗೋಸ್ಕರವಾಗಿ ಇಟ್ಟಿರುವ ಯೇಸು ಸ್ವಾಮಿಯವರ ಮೇಲೆ ಭರವಸೆಯಿಂದ, ವಿಧೇಯತೆಯಿಂದ ನಾವು ಜೀವಿಸಬೇಕಾದದ್ದು ಬಹಳ ಅವಶ್ಯ ಅಂತ ಹೇಳಿ ನಮಗ ಇವತ್ತಿನ ಒಂದು ಪಾಠ ತಿಳಿಸ್ಕೊಡ್ತದೆ. ಇದು ಈ ಗಿದ್ಯೋನನ ಜೀವನದಲ್ಲಿ ಆದಂತಹ ಒಂದು ವಿಶೇಷವಾದಂತಹ ಒಂದು ಪರೀಕ್ಷೆಯ ಸಮಯ ಆಗಿತ್ತು. ಗಿದ್ಯೋನನು ತನ್ನ ಜೀವನದಲ್ಲಿ ಆತ್ಮೀಯ ಅಭಿವೃದ್ಧಿಯನ್ನ ಆತನು ಹೊಂದ್ತಾ ಇದ್ದಾನೆ. ಹಿ ಈಸ್ ಅಪ್ಗ್ರೇಡಿಂಗ್ ಹಿಸ್ ಸ್ಪಿರಿಚುವಲ್ ಲೈಫ್ ಅನ್ಬಹುದು, ಅಥವಾ ಈಸ್ ಗ್ರೋಯಿಂಗ್ ಇನ್ ದ ಗ್ರೇಸ್ ಅಂಡ್ ದ ನಾಲೆಡ್ಜ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂತ ಹೇಳಿ ಹೇಳ್ಬಹುದು. ಆತನು ಈ ರೀತಿಯಾಗಿ ದೇವರ ಮೇಲಿನ ಭರವಸೆ, ದೇವರ ಮೇಲಿನ ವಿಧೇಯತೆಯಲ್ಲಿ ಆತನು ಬಲಗೊಳ್ತಾ ಇದ್ದಾನೆ ಎಂಬಂತಹ ವಿಚಾರವನ್ನ ಈ 2ನೇ ಅಧ್ಯಾಯ ಈಗಾಗಲೇ ಸಹೋದರರು ಓದಿದ್ದಾರೆ. ಅದರಲ್ಲಿ ನಾವು ಕಂಡುಕೊಂಡಿದ್ದೇವೆ ಯಾವ ರೀತಿಯಾಗಿ ದೇವರು ಅವನನ್ನ ನಂಬಿಕೆಯನ್ನು ಪರೀಕ್ಷಿಸ್ತಾನೆ, ಅವನ ವಿಧೇಯತೆಯನ್ನ ಪರೀಕ್ಷಿಸ್ತಾನೆ ಎಂಬಂತಹ ಈ 2 ವಿಚಾರಗಳನ್ನ ನಮ್ಮ ಮುಂದಿಟ್ಟುಕೊಂಡು ಅವುಗಳನ್ನ ನಾವು ಅನ್ವಯಿಸ್ಕೊಳ್ಬೇಕಾಗಿದೆ. ದೀಸ್ ಆರ್ ದ ಥಿಂಗ್ಸ್ ಟು ಬಿ ಇಂಪ್ಲಿಮೆಂಟೆಡ್ ಇನ್ ಅವರ್ ಲೈಫ್ಸ್, ಅಪ್ಲೈಡ್ ಇನ್ ಅವರ್ ಲೈಫ್ಸ್. ಇದು ನಮಗ ಬಹಳ ಆಶೀರ್ವಾದ ತರುವಂತಹ ಒಂದು ವಿಚಾರ ಮತ್ತು ವಿಷಯ. ಕೇವಲ ಕೇಳಿದ್ರೆ ಸಾಲದು, ಕೇವಲ ಓದಿದ್ರೆ ಸಾಲದು,
ಆದ್ರೆ ಅವುಗಳನ್ನ ನಾವು ಅನ್ವಯಿಸಿಕೊಂಡು ಅವುಗಳ ಪ್ರಕಾರ ಜೀವಿಸಿದರೆ ನಮಗೆ ಅದರ ಫಲ ಸಿಗ್ತದೆ ಎಂಬುದಕ್ಕೆ ಯಾವ ಸಂಶಯ ಇಲ್ಲ. ಇಟ್ ಈಸ್ 100% ಶ್ಯೂರ್ ಎಂಬುದನ್ನ ನಾವು ತಿಳ್ಕೊಂಡು ಈ ಒಂದು ಅಭ್ಯಾಸವನ್ನ ನಾವು ಕೈಕೊಳ್ಳೋಣ. ಇವತ್ತು ಇಲ್ಲಿ ಬರ್ತಕ್ಕಂತಹ ಮೊದಲೇ ವಚನದಲ್ಲಿ ಯಾರೋ ಯಾರೊಬ್ಬಾಳ ನೆನೆಸಿಕೊಳ್ಳುವ ಗಿದ್ಯೋನನು ಅವನ ಸಂಗಡ ಇದ್ದ ಜನರು ಬೆಳಿಗ್ಗೆ ಎದ್ದು ಹೊರಟು ಹರೋದಿನ ಬುಗ್ಗೆಯ ಬಳಿಯಲ್ಲಿ ಎಳ್ಕೊಂಡರು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಆಮೇಲೆ ನಾನು ಸ್ವಲ್ಪ ಅದರ ಬಗ್ಗೆ ಅಭ್ಯಾಸ ಮಾಡ್ಬೇಕಾಯ್ತು. ಯಾಕಂದ್ರೆ ನಾನು ಹೇಳ್ತಿರ್ತೇನಲ್ಲ ನಿಮ್ಗೆ ಯಾವಾಗ್ಲೂ ಈ ಹಿಸ್ಟಾರಿಕಲ್ ನೇಮ್ಸ್, ಹಿಸ್ಟಾರಿಕಲ್ ಸ್ಪಾಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಗಾಡ್ಸ್ ವರ್ಡ್. ಅದು ನಮಗ ಬಹಳಷ್ಟು ಒಂದು ವಿವರಣೆಯನ್ನು ಕೊಡ್ತದೆ, ತಿಳ್ಕೊಳ್ಳಿಕ್ಕೆ ನಮಗ ಅದು ಸಹಾಯ ಮಾಡ್ತದೆ. ಇಲ್ಲಿ ನೋಡ್ರಿ ಏನ್ ಹೇಳ್ತಾ ಇದ್ದಾನೆ, ಗಿದ್ಯೋನನು ಅವನ ಸಂಗಡ ಇದ್ದ ಜನರು ಬೆಳಿಗ್ಗೆ ಎದ್ದು ಹೊರಟು ಎಲ್ಲಿ ಹೋದ್ರಂತೆ, ಹರೋದಿನ ಬುಗ್ಗಿಯ ಬಳಿಯಲ್ಲಿ ಎಳ್ಕೊಂಡರು. ಹರೋದಿನ ಬುಗ್ಗೆ ಇದು ಎಲ್ಲಿ ಬರ್ತದೆ ಅಂತ ಹೇಳಿ ನೋಡುವಾಗ, ಇದು ಶೆಕೆಮ್ ಎನ್ನುವಂತಹ ಒಂದು ಸ್ಥಳ ನಮ್ಮ ಹಳೆ ಒಡಂಬಡಿಕೆಯಲ್ಲಿ ಬಹಳ ಮುಖ್ಯವಾದಂತಹ ಒಂದು ಸ್ಥಳ ಇದು ಶೆಕೆಮ್ ಅಂತೇಳಿ. ಶೆಕೆಮ್ ಎಂಬಂತ ಸ್ಥಳದ ಬಳಿಯಲ್ಲಿರುವಂತಹ ಹೆರೋದ ಅಲ್ಲ, ಹರೋದಿನ ಬುಗ್ಗೆ, ಸ್ಪ್ರಿಂಗ್ ಆಫ್ ಹರೋಡ್ ಎಂಬುದಾಗಿ. ಹೆರೋದ ಅಂತಂದ್ರೆ ನೀವು ಅರಸ ಅಂತ ಹೇಳಿ ನೀವು ಹೇಳ್ತಿರಲ್ಲ, ಅದಲ್ಲ, ಹರೋದಿನ ಬುಗ್ಗೆ ಅಂತ ಹೇಳಿ ಇಲ್ಲಿ ಹೇಳಲ್ಪಟ್ಟಂತ ಒಂದು ವಿಷಯ, ಸ್ಥಳ. ಆ ಹರೋದಿನ ಸ್ಪ್ರಿಂಗ್ಸ್ ಆಫ್ ಹರೋದ್ ಅಲ್ಲಿ ಅವ್ರು ಹೋಗಿ ಇಳ್ಕೊಂಡ್ರು ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ಇಲ್ಲಿ ಗಿಜೋನನು ಕೂಡ ಇದ್ದಂತಹ ಜನರು ಎಷ್ಟು ಇದ್ರಂತಂದ್ರೆ 32,000. ಯಾಕಂದ್ರೆ ಮಿದ್ಯಾನ್ಯರು, ಅಮಾಲ್ಯಕ್ಯರು ಕೂಡಿ ಮತ್ತೆ ಮೂಡಣ ದೇಶದಿಂದ ಬಂದಂತಹ ಜನರು ಸಹ ಕೂಡಿ ಅವರು ಇಸ್ರಾಯೇಲರ ವಿರುದ್ಧವಾಗಿ ದಂಡೆತ್ತಿ ಬಂದಿದ್ರು ಅಂತ ಹೇಳಿ ನಮಗೆ 12ನೇ ವಚನದಲ್ಲಿ ಕಂಡು ಬರ್ತದೆ. ಹೀಗಿರುವಾಗ ಅವರ ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿ ನಾವು ಓದ್ಬಿಡೋಣ. ಮಿದ್ಯಾನ್ಯರು, ಅಮಾಲ್ಯಕ್ಯರು, ಮೂಡಣ ದೇಶದವರು ಮಿಡತೆಗಳಂತೆ ಗುಂಪಾಗಿ ತಗ್ಗಿನಲ್ಲಿ ಇಳ್ಕೊಂಡಿದ್ದರು ಅಂತ. ಹೇಗಿದ್ರಂತೆ? ಮಿಡತೆಗಳಂತೆ. ಅಂದ್ರೆ ಅವ್ರು ನೋಡಿದ್ರೆ ಅವರು ಮಿಡತೆಗಳಂತೆ ಕಾಣ್ತಿದ್ರು. ಅಂದ್ರೆ ಅಷ್ಟು ಸಂಖ್ಯೆಯಲ್ಲಿ ಅವರು ಸೇರಿ ಬಂದಿದ್ರು ಎಂಬುದಾಗಿ ಇದು ನಮಗ ತಿಳಿದು ಬರುವಂತಹ ಒಂದು ಅಂಶ. ಇಷ್ಟು ಅಸಂಖ್ಯ ಜನರು, somebody has calculated it like 1,32,000 people. ಕೆಲವರು ಲೆಕ್ಕ ಹಾಕಿ ಹೇಳ್ತಾರೆ 1,32,000 ಜನರು ಅಲ್ಲಿ ಇದ್ರು ಅಂತ. ಅಮಾಲಿಕ್ಯರು, ಮಿದ್ಯಾನ್ಯರು ಮತ್ತು ಮೂಡಣ ದೇಶದವರು, ಇವರು ಮೂರು ಜನ ಕೂಡಿ ಇಸ್ರಾಯೇಲರ ವಿರುದ್ಧವಾಗಿ ದಂಡೆತ್ತಿ ಬಂದ್ರು. ಅವರ ಸಂಖ್ಯೆ ಮಿಡತೆಗಳಂತೆ ಇತ್ತು ಅಂತೇಳಿ ಹೇಳಲಾಗಿದೆ. ಇಂಥ ಲಕ್ಷಗಟ್ಲೆ ಇರತಕ್ಕಂಥ ಜನರನ್ನ ಎದುರಿಸುವುದಕ್ಕಾಗಿ ಗಿದ್ಯೋನನು ಎಷ್ಟು ಜನರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ? 32,000, 32,000 ಜನರನ್ನ ಆತನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿ ಬಂದು ಇಳಿದ? ಹರೋದಿನ ತಗ್ಗಿನಲ್ಲಿ ಬಂದು ಇಳಿದನು ಅಂತೇಳಿ ನಮಗೆ ಅಲ್ಲಿ ಹೇಳಲ್ಪಟ್ಟಿದೆ. ಹೀಗೆ ಹರೋದಿನ ತಗ್ಗಿನಲ್ಲಿ ಅಂತಂದ್ರೆ ಶೆಕೆಮ್ ಪ್ರದೇಶದಲ್ಲಿ ಇರ್ತಕ್ಕಂತಹ ಈ ಒಂದು ಸ್ಥಳ. ಶೆಕೆಮ್ ಬಗ್ಗೆ ನಾವು ನೋಡುವಾಗ ಅಬ್ರಹಾಮನು ಸಹ ಶೆಕೆಮ್ ನಲ್ಲಿ ಅಲ್ಲಿ ನಮ್ಗೆ ಕಂಡು ಬರ್ತಾನೆ, ಯಾಕೋಬನು ಕಂಡು ಬರ್ತಾನೆ. ಆಮೇಲೆ ಅನೇಕರು ಹಳೆ ಒಡಂಬಡಿಕೆಯಲ್ಲಿ ನಮ್ಗ ಇವರ ಬಗ್ಗೆ ಶೆಕೆಮ್ ಊರಿನಲ್ಲಿ ಯಾಕೋಬನ ಮಕ್ಕಳ ಬಗ್ಗೆ ಮತ್ತು ಇನ್ನೂ ಅನೇಕ ವ್ಯಕ್ತಿಗಳ ಬಗ್ಗೆ ನಾವು ಶೆಕೆಮ್ಗೆ ಸಂಬಂಧಿಸಿದ್ದನ್ನ ನಾವು ಕಾಣ್ತೀವಿ. ಯೋಸೇಫ್ ಅನ್ರಿ, ಹೀಗೆ ಬೇರೆ ಬೇರೆ ಜನರಿಗೆ ಸಂಬಂಧಿಸಿದಂತಹ ಈ ಒಂದು ಸ್ಥಳ ಶೆಕೆಮ್ ಆಗಿತ್ತು. ಈ ಶೆಕೆಮ್ದ ಬಳಿಯಲ್ಲಿರ್ತಕ್ಕಂಥ ಒಂದು ಸ್ಥಳ ಹರೋದಿನ ಬುಗ್ಗೆ. ನೋಡ್ರಿ, ಸ್ವಲ್ಪ ನೆನ್ಪಿಟ್ಕೊಳ್ರಿ, ನಿಮ್ಗೆ ಬಹಳಷ್ಟು ಅದರ ಲಾಭ ಸಿಗ್ತದೆ. ಇಂಥ ಒಂದು ಸ್ಥಳದಲ್ಲಿ ಬುಗ್ಗೆ ಇತ್ತು ಅಂತ ಅಂದ್ಕೊಳ್ಳಿ, ಅಲ್ಲಿ ನೀರಿತ್ತು. ಆ ನೀರಿನಲ್ಲಿ ಅವರು ಕುಡಿಯಲಿಕ್ಕೆ ಅವರಿಗೆ ಸಾಕಷ್ಟು ಅನುಕೂಲ ಇತ್ತು ಅಂತ ಹೇಳಿ ಅಲ್ಲಿ ನಮಗ ತಿಳಿದು ಬರ್ತದೆ. ಇಂಥ ಸ್ಥಳವನ್ನ ಗಿದ್ಯೋನನು ಆಯ್ಕೆ ಮಾಡಿಕೊಂಡು ಅಲ್ಲಿ ಹೋಗಿ ತನ್ನ ಪಾಳಿಯನ್ನ ಹೂಡಿದನು ಅಂತ ಹೇಳಿ ನಮಗ ಅಲ್ಲಿ ಪಾಳೆ ಮಾಡಿಕೊಂಡರು ಅಂತ ಹೇಳಿ ಹೇಳ್ತದೆ. ಹಾಗಾದ್ರೆ ಈ ವೈರಿಗಳು ಮಿದ್ಯಾನ್ಯರು, ಅಮಾಲ್ಯಕ್ಯರು ಮತ್ತು ಮೂಡಣ ದೇಶದ ಜನರು, ಇವರೆಲ್ಲ ಎಲ್ಲಿದ್ರು?
ಎನ್ನುವಂತ ಒಂದು ಪ್ರಶ್ನೆ ನಮಗ ಮುಂದೆ Recording in ಬರುವಂತ ಅದ್ರ ಬಗ್ಗೆಯೂ progress. ಸಹ ಈ 7ನೇ ಅಧ್ಯಾಯದಲ್ಲಿ ನಮಗ ಹೇಳಲಾಗಿದೆ. 7ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಸಾರಿ 7ನೇ ಅಧ್ಯಾಯದ ಮೊದಲೇ ವಚನದಲ್ಲಿ ಹೇಳಲಾಗಿದೆ, ಹರೋದಿನ ಬುಗ್ಗೆಯ ಬಳಿಯಲ್ಲಿ ಇಳ್ಕೊಂಡ್ರು. ಇವರಿಗೆ ಉತ್ತರ ದಿಕ್ಕಿನಲ್ಲಿ ಮೊರೆ ಅಥವಾ ಮೊರೆ ಗುಡ್ಡದ ಹಿಂದಿನ ತಗ್ಗಿನಲ್ಲಿ ಮಿದ್ಯಾನ್ಯರು ದಂಡೆಳೆದಿತ್ತು ಅಂತ ಹೇಳ್ತಾರೆ. ಅಂದ್ರೆ ದೀಸ್ ಪೀಪಲ್ ಆರ್ ಆನ್ ಒನ್ ಸೈಡ್, ಈ ಜನರು ಒಂದು ದಿಕ್ಕಿನಲ್ಲಿದ್ದಾರೆ. ಆಮೇಲೆ ಈ ಮಿದ್ಯಾನರ ಪ್ಲಸ್ ಪ್ಲಸ್ ಈ ಗುಂಪು ಎಲ್ಲಿದೆ ಅಂತಂದ್ರೆ ಆ ಮೋರೆಗುಡ್ಡದ ಹಿಂದಿನ ತಗ್ಗಿನಲ್ಲಿದ್ದಾರೆ. ಮೋರೆಗುಡ್ಡದ ಹಿಂದಿನ ತಗ್ಗಿನಲ್ಲಿ ಅವರಿದ್ದಾರೆ. ಇವರು ಇದು ಬುಗ್ಗೆಯ ಸ್ಥಳದಲ್ಲಿ, ಹರೋದಿನ ಬುಗ್ಗೆಯ ಸ್ಥಳದಲ್ಲಿ ಇವರಿದ್ದಾರೆ ಅಂತ ಹೇಳಿ ನಮಗ ಕಂಡು ಬರುವಂತಹ ಒಂದು ಚಿತ್ರ. ಈ ಚಿತ್ರ ನಮ್ ಕಣ್ಣು ಮುಂದಿಟ್ಕೊಳ್ಳೋಣ. ಮಿಡತೆಯಂತೆ ಇರುವಂತಹ ಜನರು, ಅಂದ್ರೆ ಅಷ್ಟು ನಂಬರ್ ಇರ್ತಕ್ಕಂಥ ಜನರು, ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜನರು ಯಾರಾಗಿದ್ರು? ಈ 3 ಗುಂಪಿನ ಜನರಾಗಿದ್ರು. ಆಮೇಲೆ ಕೇವಲ 32,000 ಜನರ ಒಂದು ಗುಂಪು ಗಿದ್ಯೋನದಾಗಿತ್ತು, ಇಸ್ರಾಯೇಲ್ರದಾಗಿತ್ತು ಅಂತ ಹೇಳಿ ಅವರು ಹರೋದಿನ ಬುಗ್ಗೆಯ ಬಳಿ ಇವರೆಲ್ಲಿದ್ದಾರಂತಂದ್ರೆ ಉತ್ತರ ದಿಕ್ಕಿನಲ್ಲಿ ಮೋರೆಗುಡ್ಡದ ಹಿಂದಿನ ತಗ್ಗಿನಲ್ಲಿ ಇವರು ಇದ್ದಾರೆ. ಇಂದ ಇವ್ರ ನಡುವೆ ಯುದ್ಧ ಆಗ್ಬೇಕಾಗಿದೆ ಅಂತ ಹೇಳಿ ನಾವು ತಿಳ್ಕೊಂಡಿರೋಣ ಅಷ್ಟೇ. ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ಇದನ್ನ ನಾನು ಹೇಳ್ತಾ ಇದ್ದೇನೆ. ಅಂದ್ರೆ ನಿಮ್ಗೆ ಅದರ ರಿಯಾಲಿಟಿ, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ರಿಯಾಲಿಟಿ ಆಫ್ ಇಟ್ ಅಂತ ಹೇಳಿ ನನಗ ಅನಿಸ್ತದೆ. ಹೀಗೆ 2ನೇ ವಚನಕ್ಕೆ ನಾವು ಬರುವಾಗ, ಆಗ ಯೆಹೋವನು ಗಿದ್ಯೋನಿಗೆ, ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ. ನೋಡ್ರಿ, ದೇವರು ಗಿದ್ಯೋನಿಗೆ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಮಿಡತೆಗಳ ಹಾಗೆ ಅಷ್ಟು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜನರ ವಿರುದ್ಧವಾಗಿ ಬಂದಂತ 32,000 ಜನರಿಗೆ ದೇವರು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ, ದೇ ಆರ್ ಮೋರ್ ಇನ್ ನಂಬರ್ ಅಂತ ಹೇಳ್ತಾನೆ. ಇದು ನಿನಗೆ ಶಾಕ್ ಆಗಿರ್ಬೇಕು ಅನಿಸ್ತದ ನನಗೆ. ಯಾಕಂದ್ರೆ ಅಷ್ಟು ಲಕ್ಷಗಟ್ಲೆ ಜನ ಇದ್ದಾರೆ, ನಾನು 32,000 ಜನರು ಕರ್ಕೊಂಡೋಗಿ ಏನ್ ಮಾಡ್ಬೇಕು, ಯಾವ ರೀತಿಯಾಗಿ ಅವ್ರನ್ನ ಎದುರಿಸ್ಬೇಕು, ಯಾವ ರೀತಿಯಾಗಿ ಅವ್ರನ್ನ ನಾನು ಸೋಲಿಕ್ಕೆ ಹೇಗ್ ಸಾಧ್ಯ ಅನ್ನುವಂತ ಒಂದು ವಿಚಾರವನ್ನಲ್ಲಿ ಇರ್ಬೋದು. ಆದ ಕಾರಣ ಅವನು ಈಗ ಅಷ್ಟು ಆ ಒಂದು ಮನೋಸ್ಥಿತಿಯಲ್ಲಿ ಇರುವಾಗ ದೇವರು ಅವನಿಗೇನೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇವ್ರು ಹೆಚ್ಚಾಗಿದ್ದಾರಪ್ಪ ಅಂತ ಹೇಳ್ತಾನೆ. ಯಾಕೆ ಹೆಚ್ಚಾಗಿದ್ದಾರೆ? ಇವರ ಕೈಗೆ ಮಿದ್ಯಾನ್ಯರನ್ನು ಒಪ್ಪಿಸೋದು ನನಗೆ ಸರಿಯಾಗಿ ಕಾಣುವುದಿಲ್ಲ. ನೋಡ್ರಿ, ಮನುಷ್ಯ ವಿಚಾರ ಮಾಡೋದು ಒಂದಿರ್ತದೆ, ಆದ್ರೆ ದೇವ್ರು ಮಾಡುವಂತದ್ದು ಬೇರೆನೆ ಇರ್ತದೆ. ಯಾವಾಗ್ಲೂ ನಾವು ಇದನ್ನ ತಿಳ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ. ಮನುಷ್ಯ ಒಂದು ರೀತಿಯಲ್ಲಿ ವಿಚಾರ ಮಾಡ್ತಾನೆ, ಆದ್ರೆ ದೇವರ ಯೋಚನೆಗಳು ಅಂತ ಹೇಳ್ತಿರ್ತೇನೆ ನಾನು ಯಾವಾಗಲೂ. ಯೋಚನೆಗಳು ಯಾವಾಗಲೂ ಅವು ಬೇರೆನೆ ಆಗಿರ್ತವೆ ಎಂಬುದನ್ನ ನಾವು ಗ್ರಹಿಸಿಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ. ನಾವೇನ್ ವಿಚಾರ ಮಾಡ್ತೇವೆ, ಈ ಮಿಡತೆಗಳಷ್ಟು ಅಂದ್ರೆ 1,35,000 ಜನ, ಇವರನ್ನ ಎದುರಿಸ್ಬೇಕಾದ್ರೆ ನಮ್ ಕಡೆನೂ 1,00,000 ಜನ, ಮಿನಿಮಮ್ 1,00,000 ಆದ್ರೂ ಇರ್ಬೇಕಲ್ಲ. ಇಲ್ಲದೆ ಹೋದ್ರೆ ಇವ್ರನ್ನ ಹೆಂಗೆ ನಾವು ಫೈಟ್ ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಇವ್ರನ್ನ ಹೆಂಗೆ ಎದುರಿಸ್ಲಿಕ್ಕೆ ಆಗ್ತದೆ? ಹೌ ಕ್ಯಾನ್ ವಿ ಫೇಸ್ ದೆಮ್? ಈ ದಿವಸಗಳಲ್ಲಿ ನಾವು ದೇಶಗಳ ನಡುವೆ ಯುದ್ಧ ಆಗ್ತಿರ್ತದೆ. ಅವಾಗ ವಿ ಆಲ್ವೇಸ್ ಕೌಂಟ್ ದೇರ್ ಸ್ಟ್ರೆಂಗ್ತ್, ಅವರ ಬಲ ಏನಿದೆ, ಎದುರಾಳಿಗಳ ಬಲ ಏನಿದೆ ಎಂಬುದನ್ನ ನಾವು ಎಷ್ಟು ಸಲ ಲೆಕ್ಕ ಹಾಕಿ ಅದರ ಪ್ರಕಾರ ನಾವು ಸಿದ್ಧತೆ ಮಾಡ್ಕೊಳ್ತಾ ಇರ್ತೇವೆ ಎಂಬುದು ತಿಳಿದಂತ ಮಾತು. ಅದೇ ರೀತಿಯಾಗಿ 32,000 ಜನರು ಬಂದಿದ್ದಾರೆ. ಆದ್ರೆ ದೇವ್ರು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಈ 32,000 ಜನರು ಬೇಡ ಅಂತ ಹೇಳ್ತಾರೆ. ಐ ಡೋಂಟ್ ನೀಡ್ ಸೋ ಮಚ್ ಪೀಪಲ್ ಟು ಫೈಟ್ ವಿತ್ 1,35,000 ಪೀಪಲ್. ಅವ್ರಿಗೆ ಏನ್ ಹೇಳ್ತಾರೆ ನೋಡ್ರಿ, ದೇವ್ರು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇವರ ಕೈಗೆ ಮಿದ್ಯಾನರನ್ನು ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ. ದೇವರ ಯೋಜನೆ ಏನೈತೆ ನೋಡೋಣ. ಈಗ ಒಪ್ಪಿಸಿಕೊಟ್ಟರೆ ಸ್ವಹಸ್ತದಿಂದಲೇ ನಮಗೆ ರಕ್ಷಣೆಯಾದೀತೆಂದು ಹೆಚ್ಚಳಪಟ್ಟು ನನ್ನನ್ನು ಅಲಕ್ಷ್ಯ ಮಾಡಾರು ಎಂಬುದಾಗಿ ಇಲ್ಲಿ ಯೆಹೋವನು ಗಿದ್ಯೋನನಿಗೆ ತಿಳಿಸ್ತಾ ಇದ್ದಾರೆ. ನೋಡ್ರಿ, ದೇವರು, ನಾವು ನೋಡ್ತೇವೆ ಸತ್ಯವೇದದಲ್ಲಿ ಅನೇಕ ಸಾರಿ ಇದನ್ನ ನಾವು ಕಂಡುಕೊಂಡಿದ್ದೇವೆ. ದೇವರು ಏನ್ ನೋಡ್ತಾನೆ ಅಂತಂದ್ರೆ ಮನಸ್ಸನ್ನು ನೋಡ್ತಾನೆ. ಗಾಡ್ ಸೀಸ್ ಅವರ್ ಹಾರ್ಟ್. ಅದು ಸರಿಯಾಗಿದೆಯೋ ಅಥವಾ ಅದು ಸರಿಯಾಗಿಲ್ಲವೋ ಎಂಬುದನ್ನ ಆತನ ನೋಡ್ತಾನೆ. ಅದಕ್ಕೆ ನಾವು ದಾವೀದನ ವಿಷಯವಾಗಿ ನೋಡಿದ್ವಿ, ಯಾವ ರೀತಿಯಾಗಿ ದೇವರು ಅವನ್ನ ಆರಿಸಿಕೊಂಡ, ಮತ್ತು ಅನೇಕರ ವಿಷಯವಾಗಿ ನಾವು ನೋಡ್ತೇವೆ ಯಾವ ರೀತಿಯಾಗಿ ದೇವರು
ಮನಸ್ಸನ್ನು ನೋಡ್ತಾನೆ, ಹೃದಯವನ್ನ ನೋಡ್ತಾನೆ ಮತ್ತು ಆತನು ಯಾವಾಗಲೂ ಅದರ ಕಡೆಗೆ ಆತನ ಲಕ್ಷ್ಯ ಇರ್ತದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಇಲ್ಲಿಯೂ ಸಹ ಅದನ್ನೇ ನಾವು ನೋಡ್ತೇವೆ. ಏನಂತ ಹೇಳಿ, ಒಂದು ವೇಳೆ ಇವರ ಕೈ ಇವರು ಗೆದ್ರ ಏನ್ ವಿಚಾರ ಮಾಡ್ತಾರೆ? ನಾವು ನಮ್ಮ ಬಲದಿಂದ ಗೆದ್ಕೊಂಡೆವು ಅಂದ್ರೆ ದೇವರು ಆ ಮಧ್ಯದಲ್ಲಿ ಬರುವುದೇ ಇಲ್ಲ. The word God or the person God will not come in this situation. ಅಂದ್ರೆ ಈ ರೀತಿಯಾಗಿ ಆದ್ರೆ ದೇವರ ಬಗ್ಗೆ ಯಾವುದೇ ಒಂದು ಮಹತ್ವ ಅವರ ಜೀವನದಲ್ಲಿ ಇರುವುದಿಲ್ಲ. ಅವರು ಏನ್ ತಿಳ್ಕೊಳ್ತಾರೆ? ನಮಗೆ ಸ್ವಹಸ್ತದಿಂದ ನಮಗೆ ರಕ್ಷಣೆ ಆಯ್ತು ಎಂದು ಹೆಚ್ಚಳ ಪಡ್ತಾರೆ ಅಂತ ಹೇಳಿ ಇಲ್ಲಿ ನಮಗ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಹೆಚ್ಚಳ ಪಡ್ತಾರೆ. ಯಾಕೆ? ಎಲ್ಲಿ ಹೆಚ್ಚಳ ಪಡ್ತಾರೆ? ತಮ್ಮ ಸ್ವಬಲದಲ್ಲಿ ಹೆಚ್ಚಳ ಪಡ್ತಾರೆ. ಅದ್ ನನಗೆ ಬೇಡ ಅಂತ ಹೇಳ್ತಂತೆ. ಅದಕ್ಕೆ ನಾವು ಈಗಾಗಲೇ ಮೊದಲೇ ಕೊರಿಂಥದವರಿಗೆ ಬರೆದ ಪತ್ರ ಮೊದಲೇ ಅಧ್ಯಾಯ 26-32 ವಚನದಲ್ಲಿ ಸಹ ಆ ವಚನ ಓದಿದ್ದೇವೆ ನಾವು ಈಗಾಗಲೇ. ನೀವು ಲಕ್ಷ ಕೊಟ್ಟು ಕೇಳಿರಲ್ಲೋ ಗೊತ್ತಿಲ್ಲ. ಆದ್ರೆ ಅಲ್ಲಿಯೂ ಸಹ ಇದೇ ಮಾತು ಹೇಳಲ್ಪಟ್ಟಿದೆ. ಏನ್ ಹೇಳ್ತಾನೆ ದೇವರು ಅಂತಂದ್ರೆ, ಯಾವನು ಹೆಚ್ಚಳ ಪಡ್ಲಿ, ಅವನು ಯಾರಲ್ಲಿ ಹೆಚ್ಚಳ ಪಡ್ಲಿ? ದೇವರಲ್ಲಿ ಹೆಚ್ಚಳ ಪಡ್ಲಿ. ತನ್ನ ಸ್ವಂತ ವಿಷಯಗಳ ಮೇಲೆ ಆತುಕೊಂಡು ಅವುಗಳಲ್ಲಿ ಹೆಚ್ಚಳ ಪಡೋದು ಬೇಡ ಎಂಬುದಾಗಿ ಮೊದಲೇ ಕೊರಿಂಥ ಮೊದಲನೇ ಅಧ್ಯಾಯ 26-32 ವಚನಗಳಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಹೆಚ್ಚಳ ಪಡುವಂತಹದ್ದು ಯೆಹೋವನಲ್ಲಿಯೇ, ಹೆಚ್ಚಳ ಪಡುವಂತಹದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತರಲ್ಲಿಯೇ ಎಂಬುದನ್ನ ಇಲ್ಲಿ ನಮಗ ಈ ವಿಷಯ ತಿಳಿಸಿ ಕೊಡ್ತದೆ. ಆದ ಕಾರಣ ದೇವರು ಏನ್ ಹೇಳ್ಬಿಟ್ಟ ಅಂತೇಳಿ ನಾವು ಮುಂದೆ ನೋಡೋಣ. ಆದದರಿಂದ 3ನೇ ವಚನ, ಆದದರಿಂದ ಎಲ್ಲಾ ಜನರಿಗೆ ಕೇಳಿಸುವಂತೆ ಧೈರ್ಯವಿಲ್ಲದವರನ್ನ ಅಂಜುವವರು ಈ ಗಿಲ್ಯಾದ್ ಪರ್ವತವನ್ನ ಬಿಟ್ಟು ಮನೆಗೆ ಹೋಗಲಿ ಎಂದು ಪ್ರಕಟಿಸು ಅಂತ ಹೇಳಿ ಅಲ್ಲಿ ಗಿದ್ಯೋನನಿಗೆ ದೇವರು ಹೇಳಿಬಿಟ್ಟ. ದರ್ ವಾಸ್ ಅನ್ ಆಪ್ಷನ್. ನೀವು ಸತ್ಯವೇದದ ಸ್ವಲ್ಪ ಕುಲಂಕಷವಾಗಿ ಅಥವಾ ಸ್ವಲ್ಪ ಆಳವಾಗಿ ಅಭ್ಯಾಸ ಮಾಡಿದ್ರೆ ನಿಮಗ ಇದು ಯಾವ ರೀತಿಯಾಗಿ ಎಲ್ಲಾ ವಿಷಯಗಳು ಹೇಳಲ್ಪಡ್ತವೆ, ಮಾಡಲ್ಪಡ್ತವೆ, ಅದ್ರ ಹಿಂದೆ ಏನಿದೆ ಎಂಬಂತ ವಿಚಾರ ತಿಳಿದು ಬರ್ತದೆ. ಓಕೆ, ಸ್ವಲ್ಪ ನಾವು ನೋಡೋಣ ಈಗ ಅದ್ರ ಬಗ್ಗೆ ಏನಂತ ಹೇಳಿ. ಆದದರಿಂದ ಯೆಹೋವ ದೇವರು ಹೇಳ್ತಾ ಇದ್ದಾನೆ ಗಿದ್ಯೋನನಿಗೆ, ಅಲಕ್ಷ್ಯ ಮಾಡಾರು ಯಾರು? ಇಸ್ರಾಯೇಲ್ರು ಒಂದ್ ವೇಳೆ ತಾವು ಗೆದ್ದು ಬಂದ್ರೆ, 32,000 ಜನರು ಹೋಗಿ ಗೆದ್ದು ಬಂದ್ರೆ ತಾವೇ ಅದನ್ನ ಗೆದ್ದಿವಿ ಅಂತೇಳಿ ನಾನ್ ಹೆಚ್ಚಳ ಪಡ್ತಾರೆ ತಮ್ಮಲ್ಲಿ ಮತ್ತು ನನ್ನನ್ನ ಅಲಕ್ಷ್ಯ ಮಾಡ್ತಾರೆ. ಅದಕ್ಕಾಗಿ ನೀನೇನ್ ಮಾಡು ಅಂತಂದ್ರೆ ಅವ್ರಿಗೊಂದು ಆಪ್ಷನ್ ಕೊಡು, ಒಂದು ಐಚ್ಛಿಕತೆಯನ್ನ ಕೊಡು, ಅವರಿಗೆ ಆಪ್ಷನ್ ಕೊಡು, ಆರಿಸಿಕೊಳ್ಳುವಂತಹ ಒಂದು ಆಯ್ಕೆಗೆ ಒಂದು ಅವಕಾಶ ಕೊಡು. ಅದೇನಂತಂದ್ರೆ, ಎಲ್ಲಾ ಜನರಿಗೆ ಕೇಳಿಸುವಂತೆ ಧೈರ್ಯವಿಲ್ಲದವರು ಅಂಜುಬುರುಕರು ಈ ಗಿಲ್ಯಾದ್ ಪರ್ವತವನ್ನ ಬಿಟ್ಟು ಮನೆಗೆ ಹೋಗಲಿ ಎಂದು ಪ್ರಕಟಿಸು ಅಂತ ಹೇಳ್ದ. ಅಂದ್ರೆ ನಾನು ಹೇಳ್ದಲ್ಲ ನಿಮ್ಗೊಂದು ಸತ್ಯವೇದದ ಈ ಪ್ರತಿಯೊಂದು ವಿಷಯಕ್ಕೆ ಒಂದು ಹಿನ್ನೆಲೆ ಇದೆ ಅಂತ ಹೇಳಿ. ಆ ಹಿನ್ನೆಲೆ ಎಲ್ಲಿದೆ ಅಂತ ಹೇಳಿ ನಾವು ನೋಡುವಾಗ ಧರ್ಮೋಪದೇಶ ಕಾಂಡದ ಒಂದು ವಚನ ನಾವು ಇಲ್ಲಿ ನೋಡೋಣ. ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಮಾತಿದೆ. ಅದೇನ್ ಹೇಳ್ತದೆ ನೋಡ್ರಿ. 20ನೇ ಅಧ್ಯಾಯ ಡ್ಯೂಟ್ರಾನಮಿ 20ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 8ನೇ ವಚನ. ಯಾವನಾದರೂ ಧೈರ್ಯ ಕಡಿಮೆಯಾಗಿ ಅಂಜಿಕೊಂಡರೆ ಅವನು ಮನೆಗೆ ಹೋಗಲಿ. ಅವನು ದಿಗಿಲು ಪಡುವುದರಿಂದ ಅವನ ಜೊತೆಗಾರರು ದಿಗಿಲು ಪಟ್ಟಾರು ಎಂದು ಹೇಳಬೇಕು ಅಂತೇಳಿ ದೇವರು ಆಲ್ರೆಡಿ ನೇಮಿಸಿಬಿಟ್ಟಿದ್ದ. ಯುದ್ಧಕ್ಕೆ ಹೋಗುವಾಗ ಯಾರು ಧೈರ್ಯದಿಂದಿರ್ತಾರ ಅವ್ರಷ್ಟೇ ಹೋಗ್ಲಿ. ಒಂದ್ ವೇಳೆ ಅವ್ರು ಧೈರ್ಯಗೆಟ್ರೆ ಬೇರೆಯವರಿಗೆ ಅದ್ರ ಇಫೆಕ್ಟ್ ಆಗ್ತದೆ. ನೋಡ್ರಿ, ದೇವ್ರು ಎಷ್ಟು ಲಾಜಿಕಲಿ he puts the things before us. ತಾರ್ಕಿಕವಾಗಿ ಎಷ್ಟು ಅದ್ಭುತ ಮಾತುಗಳನ್ನ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ. ಈ ಒಂದು ಧೈರ್ಯವಿಲ್ಲದವರು ಧೈರ್ಯ ಬಿದ್ದವರ ಒಂದು ಧೈರ್ಯವನ್ನು ಕೆಡಿಸ್ತಾರೆ. ನೋಡ್ರಿ, ದಿಸ್ ಇಸ್ ದ ಲಾಜಿಕ್ ಬಿಹೈಂಡ್ ದ ಕಮಾಂಡ್ ದಟ್ ಗಾಡ್ ಹ್ಯಾಸ್ ಗಿವನ್ ಹಿಯರ್. ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 8ನೇ ವಚನದಲ್ಲಿ ಈ ಮಾತು ನಮಗೆ ಹೇಳಲ್ಪಟ್ಟಿದೆ. ಆದರೆ ಅದನ್ನ ದೇವರು ಈ ಬುಕ್ ಆಫ್ ಜಡ್ಜಸ್, ನ್ಯಾಯಸ್ಥಾಪಕರ ಪುಸ್ತಕ, ಅದರಲ್ಲಿ ಬರ್ತಕ್ಕಂತಹ ನ್ಯಾಯಸ್ಥಾಪಕನಾದಂತಹ ಗಿದ್ಯೋನನಿಗೆ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಆದದರಿಂದ ಎಲ್ಲಾ ಜನರಿಗೆ ಕೇಳಿಸುವಂತೆ ಧೈರ್ಯವಿಲ್ಲದವರು ಅಂಜುವವರು ಈ ಗಿಲ್ಯಾದ್ ಪರ್ವತವನ್ನು ಬಿಟ್ಟು ಮನೆಗೆ ಹೋಗ್ಲಿ. ಅಂದ್ರೆ ಯಾರು ನಿಮಗೆ ಧೈರ್ಯ ಇಲ್ಲ, 1,35,000 ಜನ ಇಲ್ಲಿ ನಮ್ಮ ಎದುರಿಗಿದ್ದಾರೆ,
ಅವ್ರು ಕೂಡ ನಾವ್ ಹೆಂಗ ಯುದ್ಧ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಒಂದ್ ವೇಳೆ ಅಂಜಿಕೆ ಇದ್ರೆ, ಮನಸ್ಸಿನಲ್ಲಿ ಧೈರ್ಯ ಇಲ್ದಿದ್ರೆ ನೀವು ಬಿಟ್ಟು ಹೋಗ್ರಿಪ್ಪ ಅಂತ ಹೇಳಿ. ಗಿಲ್ಯಾದ ಪರ್ವತದಲ್ಲಿ ಇರತಕ್ಕಂಥ ಸ್ಥಳ ಇದು. ಯಾವುದು? ಈ ಒಂದು ಹರೋದಿನ ಬುಗ್ಗೆ. ಹರೋದಿನ ಬುಗ್ಗೆ ಎಲ್ಲಿತ್ತಂತಂದ್ರೆ ಗಿಲ್ಯಾದ್ ಪರ್ವತದಲ್ಲಿ, ಶೆಕೆಂ ಪ್ರಾಂತದಲ್ಲಿ. ನೋಡ್ರಿ, ಮತ್ತೊಂದು ಕ್ಲೂ ಇಲ್ಲಿ ನಮಗ ಸಿಕ್ತು. ಅದು ಗಿಲ್ಯಾದ್ ಪರ್ವತದಲ್ಲಿ ಇತ್ತು. ಮತ್ತು ಅವರೆಲ್ಲಿದ್ರು? ಮಿದ್ಯಾನ್ರು ಅವರು ಮೋರೆ ಗುಡ್ಡದ ಹಿಂದಿನ ತಗ್ಗಿನಲ್ಲಿದ್ರು. ಅಂದ್ರೆ ಇದೇ ಪರ್ವತದ ಒಂದು ಭಾಗ ಮೋರೆ ಆಗಿರ್ಬೇಕು ಅಂತೇಳಿ ನಮ್ಗ ತಿಳಿದು ಬರ್ತದೆ, ಎತ್ತರವಾದಂತ ಸ್ಥಳ. ಓಕೆ, ಹೀಗೆ ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 8ನೇ ವಚನದಲ್ಲಿ ಬರೆದಿರೋ ಪ್ರಕಾರ ದೇವರು ಏನ್ ಹೇಳ್ಬಿಟ್ಟ ಅಂತಂದ್ರೆ, ಅವ್ರಿಗೆ ಒಂದು ಆಪ್ಷನ್ ಕೊಟ್ಬಿಟ್ಟ, ಒಂದು ಚಾಯ್ಸ್ ಕೊಟ್ಟ. ಏನಂತ ಹೇಳಿ, ನಿಮ್ಗೆ ಧೈರ್ಯ ಸಾಲಿಲ್ಲ, ಹೋಗ್ಬಿಡ್ರಪ್ಪ ಮನೆಗೆ ಅಂತ ಹೇಳಿ. ಆಗ ಏನಾಯ್ತು ಅಂತ ಹೇಳಿ ನಾವು ನೋಡುವುದು ಬಹಳ ಅವಶ್ಯ. 3ನೇ ವಚನದಲ್ಲಿ ಅದು ಹೇಳಲ್ಪಟ್ಟಿದೆ, ಪರ್ವತದಿಂದ ಬಿಟ್ಟು ಮನೆಗೆ ಹೋಗ್ಲಿ ಎಂದು ಪ್ರಕಟಿಸುವಂದನು. ಹಾಗೆ ಮಾಡಲು 22,000 ಮಂದಿ ಹಿಂತಿರುಗಿ ಹೋದರು ಅಂತ. ನೋಡ್ರಿ, ಅದ್ರಾಗ ಧೈರ್ಯವಿಲ್ದವ್ರು ಎಷ್ಟು ಜನ ಇದ್ರು? 32,000ದಲ್ಲಿ 22,000 ಜನರಿಗೆ ಧೈರ್ಯ ಸಾಲಲಿಲ್ಲ. ಅದ ಕಾರಣ ಆಪ್ಷನ್ ಸಿಕ್ತು, ಅವ್ರು ಹೋಗೇ ಬಿಟ್ರು. ನೋಡ್ರಿ, ಎಷ್ಟು ವಿಶೇಷವಾದಂತ ಸಂಗತಿಗಳನ್ನ ದೇವ್ರು ನಮಗೆ ತೋರಿಸ್ತಾ ಇದ್ದಾನೆ. ನಾವು ಸಹ ಪರೀಕ್ಷೆ ಮಾಡ್ಕೊಳ್ಳೋಣ ನಮ್ಮ ಜೀವನದಲ್ಲಿ, ನಾವು ಯಾವ ರೀತಿಯಾಗಿದ್ದೇವೆ. ನಮಗೆ ಪರೀಕ್ಷೆಗಳು ಬರುವಾಗ, ನಮ್ಮ ಎದುರು ಸೈತಾನನು ಬಂದು ನಿಲ್ಲುವಾಗ ನಾವು ಅವನ್ನ ಎದುರಿಸ್ಲಿಕ್ಕೆ ಸಿದ್ಧರಿದ್ದೇವು, ನಮ್ಮ ಮನಸ್ಸು ಸಿದ್ಧವಾಗಿದೆಯೋ, ಅಥವಾ ನಮಗೆ ಧೈರ್ಯ ಸಾಲದೆ ಹೋಗ್ತಾ ಇದೆಯೋ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಯಾವಾಗಲೂ ಯಾರು ಧೈರ್ಯ ಪಡ್ತಾರೆ, ದೇವರು ಅವರನ್ನ ವಿಶೇಷವಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾನೆ ಎಂಬುದನ್ನ ಮುಂದಿನ ಭಾಗದಿಂದ ನಾವು ಕಂಡುಕೊಳ್ಳೋಣ. ಹಾಗಾದ್ರೆ ನಾನು ಹೇಳಿದಂತೆ ಲೆಕ್ಕ ಹಾಕ್ರೀಗ. 32,000 ಜನರು ಹೋಗಿದ್ರು ಗಿಲ್ಯಾದ್ ಪರ್ವತದಲ್ಲಿ ಇರ್ತಕ್ಕಂಥ ಯಾವ್ದು ಹರೋದಿನ ಬುಗ್ಗೆಯ ಬಳಿ ಪಾಳೆ ಮಾಡಿಕೊಂಡ್ರು. ಆದ್ರೆ ದೇವ್ರ ಏನ್ ಹೇಳ್ತಾ ಇದ್ದಾನೆ ಗಿದ್ಯೋನನಿಗೆ, ನಿಮ್ಗೆ ಯಾರು ಧೈರ್ಯ ಇಲ್ಲ ಅವ್ರ ಮನೆಗೆ ಹೋಗ್ರಿ ಎಂಬುದಾಗಿ. ನೀವು ಪರ್ವತವನ್ನ ಬಿಟ್ಟು, ಧೈರ್ಯವಿಲ್ಲದವರು, ಅಂಜುವವರು ಈ ಗಿಲ್ಯಾದ್ ಪರ್ವತವನ್ನು ಬಿಟ್ಟು ಹೋಗ್ಬಿಡ್ರಿ ಎಂಬುದಾಗಿ ಹೇಳುವಾಗ 22,000 ಜನ ಹೋದ್ರು ಅಂತ ಹೇಳಿ ಇಲ್ಲಿ ಕಂಡು ಬರ್ತದೆ. ಆಗ ಎಷ್ಟು ಜನ ಉಳಿದ್ರು? 10,000 ಜನ ಉಳಿದ್ರು. 10,000 ಪೀಪಲ್ ರಿಮೇನ್ಡ್ against 135,000 Midianites, Amalekites and the people from the east. ಈ ರೀತಿಯಾಗಿ ನೋಡ್ರಿ ಲೆಕ್ಕಾಚಾರ ಹೇಗೆ ನಡೀತಾ ಇದೆ ಅಂತ ಹೇಳಿ. ಇಷ್ಟು ಜನರ ಮಿಡತೆಗಳಂತೆ ಕಾಣುವಂತಹ ಜನರ ಎದುರಿಗೆ ಎಷ್ಟು ಜನ ಉಳಿದಿದ್ದಾರೆ? 10,000 ಜನರು ಮಾತ್ರ ಉಳಿದಿದ್ದಾರೆ. ಓಕೆ, ಮುಂದೆ ಏನಾಯ್ತಂತಂದ್ರೆ 10,000 ಜನ ಉಳಿದ್ರು. ಮೂರನೇ ವಚನದ ಕೊನೆ ಭಾಗ. 4ನೇ ವಚನಕ್ಕೆ ಬರುವಾಗ, ಯೆಹೋವನು ತಿರುಗಿ ಗಿದ್ಯೋನನಿಗೆ, ನಿನ್ನ ಬಳಿಯಲ್ಲಿರುವ ಜನರು ಇನ್ನೂ ಹೆಚ್ಚಾಗಿದ್ದಾರೆ. ನೋಡ್ರಿ, ದೇವ್ರು ಏನ್ ಹೇಳ್ತಾ ಇದ್ದಾನೆ, ಈ 10,000 ಜನ ಏನು ಉಳ್ದಾರಲ್ಲ, ಇವರು ಧೈರ್ಯ ಐತಂತ ಹೇಳಿ ಅವರು ಹೆಚ್ಚಾಗಿದ್ದಾರೆ. ಈಗ ಅವ್ರನ್ನೂ ನಾನು ಫಿಲ್ಟರ್ ಮಾಡ್ತೇನೆ. ಈಗ ಫಿಲ್ಟರ್ ಅಂತ ಹೇಳ್ತಾರಲ್ಲ ನಿಮ್ಗೆ, ಯಾವಾಗ್ಲೂ ನೀವು ರ್ಯಾಂಕಿಂಗ್ ದಲ್ಲಿ ನೋಡುವಾಗ ಅವ್ರ ಏನ್ ಮಾಡ್ತಾರೆ, ಕಟ್ ಆಫ್ ಮಾಡ್ತಾರೆ, ಅಲ್ಲಿ ಕಟ್ ಆಫ್ ರ್ಯಾಂಕಿಂಗ್ ಇಟ್ಬಿಡ್ತಾರೆ. ಅಂದ್ರೆ ಅಲ್ಲಿ ತನಕ ಪರ್ಸೆಂಟೇಜ್ ನಿಮ್ದು ರ್ಯಾಂಕಿಂಗ್ ಅಥವಾ ನಿಮ್ ಪರ್ಸೆಂಟೇಜ್ ಇದ್ರೆ ಅಷ್ಟೇ ನೀವು ಅರ್ಹರಾಗ್ತೀರಿ. ಅದಕ್ಕಿಂತ ನಿಮ್ ಕೆಳಗ್ ಬಂದ್ರೆ ಅದಕ್ಕೆ ನಿಮ್ಗೆ ವಿ ಆರ್ ನಾಟ್ ಎಲಿಜಿಬಲ್ ಅಂತ ಹೇಳಿ ನಿಮ್ಗೆ ಈಗಿನ ಕಾಲದಲ್ಲಿ ಇರತಕ್ಕಂತಹ ಈ ಅಭ್ಯಾಸ ಕ್ರಮಗಳನ್ನ ನೀವು ತಿಳಿದಿದ್ದೀರಿ. ಅದೇ ರೀತಿಯಾಗಿ ದೇವ್ರು ಏನ್ ಹೇಳ್ತಾನೆ ಅಂದ್ರೆ, ಸ್ಟಿಲ್ ಈ ವಾಂಟ್ಸ್ ಟು ಕಟ್ ಆಫ್. 10,000 ಜನ ಭಾಳ ಆಗ್ತಾರ ಬಿಡಪ್ಪ, ನಾನು ಏನ್ ಹೇಳ್ತೀನಿ ಹಂಗ್ ಮಾಡಿ ಅಂತ ಹೇಳ್ದ ದೇವ್ರು. ಇದು ಈ ಗಿದ್ಯೋನನಿಗೆ ಇಟ್ ವಾಸ್ ಅಗೇನ್ ಎ ಟೆಸ್ಟ್ ಆಫ್ ಫೇತ್. ನೋಡ್ರಿ, ಈಗ ಮಿಡತೆಗಳಂತಿರತಕ್ಕಂಥ ವೈರಿಗಳು, ಅವರ ಎದುರಿಗೆ 10,000 ಜನ ಉಳಿದಾರೆ. ಹೇಗೆ ನಾನು ಯುದ್ಧ ಮಾಡ್ಲಿ ಎನ್ನುವಂತ ಒಂದು ಪರೀಕ್ಷೆಗೆ ಈ ಗಿದ್ಯೋನ ಒಳಗಾಗಿದ್ದಾನೆ ಅಂತೇಳಿ ಹೇಳ್ಬೋದು. ಹೀಗಿರುವಾಗ ಗಿದ್ಯೋನನು ಮಾಡಿದಂಥ ಅಂದ್ರೆ ಪರೀಕ್ಷೆಯಲ್ಲಿ ಒಂದೊಂದೇ ಹಂತವನ್ನ ಆತನು ಯಾವ ರೀತಿಯಾಗಿ ಪಾಸ್ ಮಾಡ್ತಾ ಇದ್ದಾನೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಹೌ ಹಿ ಇಸ್ ಕ್ರಾಸಿಂಗ್ ಎವ್ರಿ ಸ್ಟೇಜ್ ಆಫ್ ಹಿಸ್ ಟೆಸ್ಟ್. ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ. ನಾವು ಸಹ ನಮ್ಮ ಪರೀಕ್ಷೆಗಳ ಹಂತಗಳನ್ನ ನಾವು ದಾಟಿ ಮುಂದೆ ಹೋಗೋರಾಗಿರ್ಬೇಕು. ಹಿಂದೆ ಹೋಗಿದ್ರೆ ಉಳಿತು, ಮುಂದೆ ಹೋದ್ರೆ ನಾವು ಒಳ್ಳೆಯದನ್ನ, ದೇವರು ಅಲ್ಲಿ ಏನಿಟ್ಟಿದ್ದಾನೆ ಅದನ್ನ ಅನುಭವಿಸ್ಲಿಕ್ಕೆ ನಮಗ ಸಾಧ್ಯ ಆಗ್ತದೆ. ಇಲ್ಲ ನಮಗ ಬೇಡ, ಆಗುದಿಲ್ಲ, ಧೈರ್ಯ ಇಲ್ಲ ಅನಿಸ್ತೇವೆ ಎನ್ನುವಂತಹ ವಿಚಾರ ನಮ್ಮಲ್ಲಿ ಇದ್ರೆ ನಾವು ಹಿಂದೆ ಉಳಿತೇವೆ.
ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ, ಅದನ್ನ ನಾವು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಐ ಆಮ್ ಟೆಲಿಂಗ್ ಯು ಆಸ್ ಸಿಂಪಲ್ ಆಸ್ ಪಾಸಿಬಲ್. ಗ್ರಹಿಸ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ, ತಿಳ್ಕೊಳ್ರಿ. ಅದರ ಪ್ರಕಾರ ಮುಂದೆ ಹೋಗುವ ವಿಚಾರ ಯಾವಾಗಲೂ ಇಟ್ಕೊಂಡಿರ್ರಿ. ಗೋಯಿಂಗ್ ಫಾರ್ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ಸ್ಟೇಯಿಂಗ್ ಬ್ಯಾಕ್ ಆರ್ ಗೋಯಿಂಗ್ ಬ್ಯಾಕ್ ಎಂಬುದನ್ನ ತಿಳ್ಕೊಳ್ರಿ. ಮುಂದೇನಾಯ್ತು, ದೇವರು ಅವನಿಗೆ ಹೇಳ್ದ, ಇಷ್ಟು ಜನರು ಹೆಚ್ಚಾಗಿದ್ದಾರೆ ನೋಡಪ್ಪ, 10,000 ಜನನು ಬೇಡ. ಅವಾಗ ಏನ್ ಹೇಳ್ತಾನೆ ದೇವರು, ಕಟ್ ಆಫ್ ರ್ಯಾಂಕಿಂಗ್ ಹೇಳ್ತಾನೆ ನೋಡ್ರಿ. ಏನು, ನೀನು ಇವರನ್ನ ಅವರನ್ನ ಹಳ್ಳಕ್ಕೆ ಕರೆದುಕೊಂಡು ಹೋಗು, ಅಲ್ಲಿ ಅವರನ್ನ ನಿನಗೋಸ್ಕರ ಪರೀಕ್ಷಿಸುವೆನು. ದೇವ್ರು ಯಾರನ್ನ ಪರೀಕ್ಷಿಸ್ತಾ ಇದ್ದಾನೆ? ಗಿದ್ಯೋನನ್ನ ಪರೀಕ್ಷಿಸ್ತಾ ಇದ್ದಾನೆ. ಆದ್ರೆ ದೇವ್ರು ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಆ ಪರೀಕ್ಷೆ ಎದ್ರೊಳಗಿದೆ ಅಂತಂದ್ರೆ ನಿನ್ನ ಜನರೊಳಗೆ ಇದೆ ಎಂಬುದನ್ನ ನೀನು ತಿಳ್ಕೊ ಇಲ್ಲಿ ಅಂತ ಹೇಳಿ ಅದರ ಅರ್ಥ ನಾವು ಇಲ್ಲಿ ಮಾಡ್ಕೊಳ್ಬೇಕು. ಆಮೇಲೆ ನೀನು ಅವರನ್ನ ಹಳಕ್ಕೆ ಕರೆದುಕೊಂಡು ಹೋಗು, ಅಲ್ಲಿ ಅವರನ್ನ ನಿನಗೋಸ್ಕರ ಪರೀಕ್ಷಿಸ್ತೇನೆ. ಯಾರು ನಿನ್ನ ಸಂಗಡ ಹೋಗಬಹುದೆಂದು ಹೇಳುವೇನೋ ಅವರು ಮಾತ್ರ ಹೋಗಲಿ, ಯಾರಿಗೂ ಹೋಗಬಾರದೆಂದು ಹೇಳುವೇನೋ ಅವರು ಹೋಗದಿರಲಿ ಅಂದನು ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಯೆಹೋವ ದೇವರು ಗಿದ್ಯೋನನಿಗೆ ಹೇಳ್ತಾ ಇರುವಂತಹ ಮಾತು ಎಷ್ಟು ಸ್ಪಷ್ಟವಾಗಿದೆ, ಎಷ್ಟು ಸುಂದರವಾಗಿದೆ ಎಂಬುದನ್ನ ನಾವು ತಿಳ್ಕೊಂಡು, ದೇವರು ಅವನು ಹೇಳ್ದ, ಕರ್ಕೊಂಡು ಹೋಗೋವ್ರನ್ನ ಹಳ್ಳಕ್ಕ. ನಾನು ಹೇಳ್ದಲ್ಲ ನಿಮ್ಗೆ, ಅಲ್ಲಿ ಯಾವ್ದದು ಹರೋನ್ ತಗ್ಗಿನಲ್ಲಿ ಇರ್ತಕ್ಕಂಥ ಆ ಒಂದು ಬುಗ್ಗೆ ನೀರಿತ್ತು ಅಂತ ಹೇಳಿ ಹೇಳಿದೆ. ಈಗ ಈ 10,000 ಜನರನ್ನ ದೇವರಲ್ಲಿ ಕರ್ಕೊಂಡು ಹೋದ, ಗಿದ್ಯೋನನ್ ಕರ್ಕೊಂಡು ಹೋದ. ಅವ್ರನ್ನ ಕರ್ಕೊಂಡು ಹೋದ್ಮೇಲೆ ಅವರು ನೀರ್ ಕೊಡಿರಪ್ಪ ಅಂತ ಹೇಳಿ ಹೇಳ್ದ ಅವ್ರಿಗೆ, ಪ್ಲೀಸ್ ಡ್ರಿಂಕ್ ದ ವಾಟರ್, ಇಲ್ಲಿ ನಿಮ್ಗೋಸ್ಕರವಾಗಿ ನೀರು ಇದೆ, ಇದನ್ನ ಕುಡೀರಿ ಅಂತ ಹೇಳಿ ಹೇಳುವಾಗ ಅಲ್ಲಿ 2 ಪ್ರಕಾರದ ಇದು ನೀರ್ ಕುಡಿಯುವ ವಿಧಾನಗಳನ್ನ ಅಥವಾ ವಿಷಯವನ್ನ ನಾವು ಇಲ್ಲಿ ನೋಡ್ತೇವೆ. ಮೊದಲನೇದಾಗಿ ನೋಡ್ರಿ, ಯೆಹೋವನು ಅವನಿಗೆ ನಾಯಿಯಂತೆ ನೀರು ಬಾಯಿಯಿಂದ ನೆಕ್ಕುವವರನ್ನ, ಮೊಣಕಾಲೂರಿ ಕುಡಿಯುವವರನ್ನ ಬೇರೆ ಬೇರೆಯಾಗಿ ನಿಲ್ಸು ಅಂತ ಹೇಳ್ದ. ಅಂದ್ರೆ ಇಲ್ಲಿ 2 ಗುಂಪುಗಳು. ಮೊದಲೇ ಗುಂಪು ಯಾವುದು? ಮೊಣಕಾಲೂರುದು, ಆಮೇಲೆ ಬೊಗ್ಗಿ ನೀರು ಹರಿದಿರ್ತದೆ ಅದನ್ನ ಬಾಯಿ ಹಚ್ಚಿ ನೆಕ್ಕಿ ಕುಡಿಯುವಂತಹದ್ದು ಒಂದು ವಿಧಾನ. ಅದನ್ನ ಅವಂಥ ಜನರನ್ನ ನೀನೇನ್ ಮಾಡು, ಪ್ರತ್ಯೇಕಿಸು, ಒಂದ್ ಕಡೆ ತಗೊಂಡ್ ಬಾ ಅವ್ರನ್ನ. ಹಾಗಾದ್ರೆ ಎರಡನೇ ಒಂದು ಗುಂಪು ಯಾವುದು? ಕೈಯಿಂದ ನೀರನ್ನ ಬಾಯಿಗೆ ತೆಗೆದುಕೊಂಡು ನೆಕ್ಕಿದವರ ಸಂಖ್ಯೆ, ಅದು ಒಂದು ಬೇರೆ ಗುಂಪು. ಅಂದ್ರೆ ನೀರನ್ನ ತೆಗೆದುಕೊಂಡು ಬಾಯಿಯಲ್ಲಿ ತೆಗೆದುಕೊಂಡು ಕುಡಿಯುವಂಥವ್ರು, ಅವರು ಮೊಣಕಾಲುವುದಿಲ್ಲ, ಆದ್ರೆ ಕೈಯಿಂದ ನೀರನ್ನು ತೆಗೆದುಕೊಂಡು ಬಾಯಿಗೆ ತೆಗೆದುಕೊಂಡು ಕುಡಿಯುವಂತಹ ಜನರು, ಅವರದೊಂದು ಗುಂಪು. ಈ ರೀತಿಯಾಗಿ 2 ಗುಂಪುಗಳ ಜನರನ್ನ ಇಲ್ಲಿ ನಾವು ಕಾಣ್ತೇವೆ. ಮೊಣಕಾಲೂರಿ ಕುಡಿಯುವಂತ ನೀರು, ಅಲ್ಲಿದ್ದಂತಹ ನೀರನ್ನ ಕುಡಿಯುವಂತವ್ರು ಒಂದು. ಎರಡನೇದಾಗಿ ಕೈಯಿಂದ ಬಗಸೆಯಿಂದ ನೀರನ್ನು ತೆಗೆದುಕೊಂಡು ಅದನ್ನ ಬಾಯಿಯಲ್ಲಿ ಹಾಕಿಕೊಳ್ಳುವಂಥವ್ರು ಮತ್ತೊಂದು ಗುಂಪಿನವರು. ದೇವ್ರು ನೋಡ್ರಿ ಯಾರನ್ನ ಆರಿಸಿದ ಅಂತ ಹೇಳಿ ನಾವು ನೋಡುವಾಗ, ಮೊಣಕಾಲೂರಿ ನೆಕ್ಕಿ ನೀರನ್ನ ಕುಡಿದಂತಹ ಜನರ ಸಂಖ್ಯೆ ಎಷ್ಟಾಗಿತ್ತು ಅಂತೇಳಿ ಮೊದಲು ತಿಳ್ಕೊಳ್ಳೋಣ, ಆಮೇಲೆ ಯಾರನ್ನ ಆರಿಸಿದ ಅಂತೇಳಿ ಆಮೇಲೆ ತಿಳ್ಕೊಳ್ಳೋಣ. ಅವರ ಸಂಖ್ಯೆ ಎಷ್ಟಿತ್ತು ಅಂತಂದ್ರೆ 9,700, 9,700 ಜನ. ಅವ್ರು ಹೇಗಿದ್ರು ಅಂತಂದ್ರೆ, ಅವರು ಮೊಣಕಾಲೂರಿ ನೀರನ್ನ ನೆಕ್ಕಿ ಕುಡಿದಂತ ಜನರ ಸಂಖ್ಯೆ 9,700 ಆಗಿತ್ತು ಅಂತ ಹೇಳಿ ನಮಗಲ್ಲಿ ತಿಳಿದು ಬರ್ತದೆ. ಬಹುಸಂಖ್ಯೆ, ಇಟ್ ವಾಸ್ ಎ ಮೆಜಾರಿಟಿ ಅಂತ ಹೇಳಿ ಹೇಳ್ಬೋದು. 10,000ದಲ್ಲಿ 9,700 ಜನ ಹಾಗೆ ಇದ್ರು ಅಂತ ಹೇಳಿ ನಮಗ ಸ್ಪಷ್ಟವಾಗಿ ಕಾಣ್ತದೆ. ಆಮೇಲೆ ಎರಡನೇ ಗುಂಪು ಯಾರು ಅಂತಂದ್ರೆ, ಬೊಗಸೆಯಲ್ಲಿ ನೀರನ್ನು ತೆಗೆದುಕೊಂಡು ಬಾಯಿಗೆ ಹಾಕಿಕೊಂಡು ಕುಡಿದಂಥವ್ರು ಎರಡನೇ ಗುಂಪು. ಅವ್ರು ಎಷ್ಟು ಜನ ಇದ್ರು? 10,000 ಮೈನಸ್ 9,700 ಅಂದ್ರೆ ಎಷ್ಟು? 300. 3 ಜನ ಉಳಿದ್ರಲ್ಲಿ. ಓನ್ಲಿ 300 ಪೀಪಲ್ ರಿಮೈನ್. 300 ಜನ ಮಾತ್ರ ಆ ಗುಂಪಿಗೆ ಸೇರಿದಂಥವರಾಗಿದ್ರು. ಓಕೆ, ದೇರ್ ಆರ್ 2 ಗ್ರೂಪ್ಸ್. 2 ಗುಂಪುಗಳಿವೆ, 9,700, 300. ಈಗ ದೇವರು ಯಾರನ್ನ ಕಳಿಸ್ತಾನೆ ಯುದ್ಧಕ್ಕ ಅಂತ ಹೇಳಿ ನಾವು ನೋಡೋಣ. ಓಕೆ, 6ನೇ ವಚನದಲ್ಲಿ ಮುಂದೆ 7ನೇ ವಚನಕ್ಕೆ ಬರೋಣ. ಆಗ ಯೆಹೋವನು ಗಿದ್ಯೋನನಿಗೆ, ನೀರನ್ನು ನೆಕ್ಕಿದ ಆ 300 ಮಂದಿಯಿಂದಲೇ ನಿಮಗೆ ಜಯವನ್ನುಂಟು ಮಾಡಿ ಮಿದ್ಯಾನರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು. ನೋಡ್ರಿ, ದೇವರ ಮಾತು ಎಷ್ಟು ಏನಂತಾರ ಅದಕ್ಕೆ ಅದ್ಭುತವಾಗಿತ್ತು ಅಂತ ಹೇಳಬಹುದು. ದೇವರು ಮಿಡತೆಗಳಿರ್ತಕ್ಕಂತಹ ಈ ಜನರನ್ನ ನಿನ್ನ ಕೈಗೆ ನಾನು ಒಪ್ಪಿಸ್ತೇನೆ
ಎಷ್ಟು ಜನರ ಮೂಲಕವಾಗಿ? ಕೇವಲ 300 ಜನರ ಸಾಕು ನನಗಂತ ಹೇಳ್ತಾರೆ. ಗಾಡ್ ಈಸ್ ಇಂಟ್ರೆಸ್ಟೆಡ್ ಟು ಶೋ ಹಿಸ್ ಪವರ್ ಅಂಡ್ ಮೈಟ್ ಇನ್ ದ ಸ್ಮಾಲ್ ಗ್ರೂಪ್ ಓನ್ಲಿ. ಇದು ಸಣ್ಣ ಗುಂಪನ್ನ ದೇವರು ಉಪಯೋಗಿಸಿಕೊಂಡು ತನ್ನ ಒಂದು ಮಹಿಮೆಯನ್ನ ಅಲ್ಲಿ ತೋರ್ಪಡಿಸ್ತಾನೆ, ತನ್ನ ಜಯವನ್ನ ಅಲ್ಲಿ ಉಂಟು ಮಾಡ್ತಾನೆ, ಮತ್ತು ಅಲ್ಲಿ ತನ್ನ ಒಂದು ಉದ್ದೇಶವನ್ನ ಅಲ್ಲಿ ಆತನು ನೆರವೇರಿಸಿಕೊಳ್ತಾನೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಓಕೆ, ಹಾಗಾದ್ರೆ 9,700 ಜನ ಏನಾಗ್ಬೇಕು ಅವರು? ವಾಟ್ ದೇ ಶುಡ್ ಡೂ? ಅದೊಂದು ಪ್ರಶ್ನೆ ಈಗ. ಆಗ ಅಲ್ಲಿ ನೋಡ್ರಿ 8ನೇ ವಚನಕ್ಕೆ ಬರುವಾಗ, ಗಿದ್ಯೋನನು ಆ 300 ಜನರನ್ನ ಇಟ್ಟುಕೊಂಡು ಉಳಿದ ಇಸ್ರಾಯೇಲರನ್ನು ಅವರವರ ಗುಡಾರಗಳಿಗೆ ಕಳುಹಿಸಿದನು. ಅವ್ರನ್ನ ಕಳಿಸ್ಬಿಟ್ಟ. ಯು ಪ್ಲೀಸ್ ಗೋ ಬ್ಯಾಕ್. ನೀವು ಈಗ ಈ 300 ಜನರು ಅಷ್ಟೇ ಸಾಕಂತ ಹೇಳಿ ಯೆಹೋವದೇವರು ಹೇಳಿದ್ದಾರೆ. ಆದ ಕಾರಣ ನಾನು ಈ 300 ಜನರನ್ನೇ ತೆಗೆದುಕೊಂಡು ಹೋಗಿ ಯುದ್ಧ ಮಾಡ್ತೇನೆ. ಆದ ಕಾರಣ ನೀವು ದಯಮಾಡಿ ಹಿಂತಿರುಗಿ ಹೋಗ್ಬಿಡ್ರಿ, ಗುಡಾರಗಳಿಗೆ ಹೋಗ್ಬಿಡ್ರಿ ಎಂಬುದಾಗಿ ಅವರಿಗೆ ಹೇಳಿದನು ಅಂತ ಹೇಳಿ ನಮಗೆ ಅಲ್ಲಿ ತಿಳಿದು ಬರ್ತದೆ. ಇಲ್ಲಿ ನಾವು ಇನ್ನೊಂದು ಅಂಶ ನಾವು ಗಮನಿಸಬೇಕಾದದ್ದು ಅವಶ್ಯ. ಅಂದ್ರೆ ದೇವರ ವಿಚಾರಗಳು ಎಷ್ಟು ಅದ್ಭುತವಾಗಿರ್ತವೆ ಅಂದ್ರೆ, ಹೌ ಸೋ ಮೈನ್ಯೂಟ್ ದೇ ಆರ್, ಅಂದ್ರೆ ಸೋ ಡೀಪ್ ಇರ್ತದೆ ಅಂತ ಹೇಳಿ ನಾವು ತಿಳ್ಕೊಬೇಕು. ಎಷ್ಟು ಅಂದ್ರೆ ಅಂದ್ರೆ ಅದನ್ನ ಆಳವಾದಂತಹ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು. ಒಂದ್ ವೇಳೆ ಈ ಮೊಣಕಾಲೂರಿ ನೀರು ಕುಡಿಯುವಂತಹ ಸಂದರ್ಭದಲ್ಲಿ ವೈರಿಗಳು ಬಂದ್ರೆ ಏನಾಗ್ತದೆ? ವಿಚಾರ ಮಾಡ್ರಿ. ಮೊಣಕಾಲೂರಿ ನೀರನ್ನು ಕುಡಿತಾ ಇದ್ದಾರೆ, ವೈರಿಗಳು ಬಂದ್ರು, ಅವಾಗ ಏನಾಗ್ತದೆ? ಅವರು ಖಂಡಿತವಾಗಿ ಸತ್ತು ಹೋಗ್ತಾರೆ. ವೈರಿಗಳ ಕೈಯಲ್ಲಿ ಸಿಕ್ಕು ಸತ್ತು ಹೋಗ್ತಾರೆ, ಅಥವಾ ಗಾಯಗೊಳ್ತಾರೆ, ಅಥವಾ ಸೋತ್ ಹೋಗ್ತಾರೆ. ದಿಸ್ ಇಸ್ ದ ರಿಸಲ್ಟ್. ಆದ್ರೆ ಕೈಯಿಂದ ನೀರು ತೆಗೆದುಕೊಂಡು ಬಾಯೊಳಗೆ ಹಾಕೊಂಡಂತಹ ಜನರು, ವಾಟ್ ದೇ ಕ್ಯಾನ್ ಡೂ ವೆನ್ ದ ಎನಿಮಿ ಕಮ್ಸ್? ವೈರಿ ಬರುವಾಗ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಬಾಯಿಗೆ ಹಾಕೊಳ್ಳುವಂತಹ ಜನ, ದೇ ಆರ್ ರೆಡಿ. ಇಮ್ಮಿಡಿಯೇಟ್ಲಿ ದೇ ಕ್ಯಾನ್ ಫೇಸ್ ದ ಎನಿಮಿ. ವೈರಿಯನ್ನ ಅವರು ಖಂಡಿತವಾಗಿ ಎದುರಿಸಲಿಕ್ಕೆ ಅವರಿಗೆ ಸಾಧ್ಯವಾಗಿರುತ್ತದೆ. ಬಿಕಾಸ್ ದೇ ಆರ್ ರೆಡಿ. ಮೊಣಕಾಲು ಉರಿಯಿಲ್ಲ, ನೆಕ್ಕಿ ಕುಡಿತಾ ಇಲ್ಲ. ಯಾಕಂದ್ರೆ ಅವರು ಸುಮ್ನೆ ಅವ್ರ ಕೈಯಿಂದ ನೀರನ್ನು ತೆಗೆದುಕೊಂಡು ಬಾಯಿಗೆ ಹಾಕ್ತಾ ಇದ್ದಾರೆ. ಒಂದ್ ವೇಳೆ ಬಹಳ ಅಂತಂದ್ರೆ ನೀರು ಅಷ್ಟೇ ಬೊಗಸೆಯಲ್ಲಿದ್ದಂತ ನೀರನ್ನು ಚೆಲ್ಲಿ ಹೋಗಿ ಇಮಿಡಿಯೇಟ್ಲಿ ದೇ ಕುಡ್ ಫೇಸ್ ದ ಎನಿಮಿ. ಅಂದ್ರೆ ದೇವರು ಎಂಥ ಜನರನ್ನ ಆಯ್ದುಕೊಂಡ, ಎಂಥ ಜನರನ್ನ ಮನೆಗೆ ಕಳಿಸಿದ. ದೋಸ್ ಹೂ ಆರ್ ರೆಡಿ ಫಾರ್ ಯೂಸ್, ಅವರನ್ನ ದೇವರು ಉಪಯೋಗಿಸ್ಕೊಂಡ. ದೋಸ್ ಹೂ ಆರ್ ನಾಟ್ ಅಲರ್ಟ್, ಏನ್ಪಾ ಇದು ನಾವು ಯುದ್ಧಕ್ಕೆ ಬಂದೇವೆ ಆದ್ರೂ ನಮ್ಗೆ ಹಿಂಗ ಆರಾಮ್ ನೀರು ಕುಡಿತಾ ಇಲ್ಲೇ ಅದನ್ನ ಅನುಭವಿಸೋಣ ಅಂತ ಹೇಳಿ ಏನು ನೆಕ್ಕಿ ನೀರು ಕುಡಿತಾ ಇದ್ರು, ಅವ್ರ ಪರಿಸ್ಥಿತಿ ಏನಾಯ್ತಂತ ಮನೆಗೆ ಹೋಗುವಂತ ಸ್ಥಿತಿ ಆಯ್ತು. ಆದ ಕಾರಣ ಇಲ್ಲಿ ದೇವರು ಎಷ್ಟು ಅವರ ಆಲೋಚನೆಗಳು ಎಷ್ಟು ವಿಶೇಷವಾಗಿರ್ತವೆ ಎಂಬುದನ್ನ ಈ ಭಾಗ ನಮಗ ತಿಳಿಸ್ಕೊಡ್ತದೆ. ನಾವು ದೇವರು ಯೋಚನೆಗಳು ಹೇಗಾಗಿ ಇರ್ತವೆ ಎಂಬುದನ್ನ ನಾವು ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಮಗ ಹೇಳಿದ್ದಾನೆ. ಆತನು ಎಷ್ಟು ವಿಶೇಷವಾದಂತಹ ಆಲೋಚನೆಗಳು, ಎಷ್ಟು ವಿಶೇಷವಾದಂತಹ ಮಾರ್ಗಗಳು ದೇವರದಾಗಿರ್ತವೆ ಎಂಬುದನ್ನ ಯೆಶಾಯ 55, 8, 9 ವಚನಗಳಲ್ಲಿ ನಾವು ಕಾಣ್ತೇವೆ. ಅದೇನಂತಂದ್ರೆ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ, ನಿಮ್ಮ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ನೋಡ್ರಿ ಏನಂತ ಹೇಳ್ತಾನೆ? ನಿಮ್ಮ ಆಲೋಚನೆಗಳು ಮೊದಲನೇದ್ದು, ನಿಮ್ಮ ಮಾರ್ಗಗಳು ಎರಡನೇದ್ದು. ಈ ಎರಡೂ ವಿಷಯಗಳ ಬಗ್ಗೆ ದೇವರು ಏನ್ ಹೇಳ್ತಾ ಇದ್ದಾನ ಅಂತಂದ್ರೆ, ನನ್ನ ಆಲೋಚನೆಗಳು ಅವು ಹೇಗಿವೆ ಅಂತಂದ್ರೆ ಆಕಾಶ. ನೀವು ಭೂಮಿಯ ಮೇಲೆ ನಿಮ್ಮ ಆಲೋಚನೆಗಳು ಇದ್ರೆ, ನನ್ನ ಆಲೋಚನೆಗಳು ಹೇಗಿವೆ? ಆಕಾಶ ಅಂದ್ರೆ ಅಷ್ಟು ಅಂತರ. ದೇ ಆರ್ ಸೋ ಏನಂತಾರೆ ಅದಕ್ಕೆ, ಅಷ್ಟು ಹೈ ಆಗಿವೆ, ಅಷ್ಟು ಉನ್ನತವಾಗಿವೆ, ಅಷ್ಟು ಅದ್ಭುತವಾಗಿವೆ ಎಂಬುದನ್ನ ನೀವು ತಿಳ್ಕೊಳ್ರಿ. ನನ್ನ ಮಾರ್ಗಗಳು ಸಹ ಅಷ್ಟೇ ಅದ್ಭುತಗಳಾಗಿವೆ, ಉನ್ನತವಾಗಿವೆ, ಅಷ್ಟು ಒಳ್ಳೆಯ, ಅಷ್ಟು ವಿಶೇಷವಾದಂತಹ ಮಾರ್ಗಗಳು ನನ್ನ ಮಾರ್ಗಗಳಾಗಿವೆ ಎಂಬುದನ್ನ ದೇವರು ಯೆಶಾಯ 55, 8, 9ರಲ್ಲಿ ನಮಗ ಹೇಳ್ತಾನೆ. ಅದ ಕಾರಣ ಬೈಪಾಟ್ ಮಾಡ್ರಿ. ವೆರಿ ಇಂಪಾರ್ಟೆಂಟ್ ವರ್ಸ್ ಇನ್ ಯುವರ್ ಲೈಫ್, in our life, in all of our life. Isaiah 55, 8 and 9. ಎಷ್ಟೋ ಸಲ ನಮ್ಗೆ ಅನಿಸ್ತದೆ ನಾವು ಮಾಡುವಂತಹ ವಿಚಾರ ಒಳ್ಳೆಯದು, ಅದೇ ಎಲ್ಲಕ್ಕಿಂತಲೂ ಉತ್ತಮವಾದದ್ದು, ಅದರಿಲ್ಲದೆ ಬೇರೆ ಯಾವುದೇ ಇಲ್ಲ ಎನ್ನುವಂತಹ ಆಲೋಚನೆ ನಮಗೆ ಬರ್ತದೆ.
ಇದೇ ಮಾರ್ಗದಿಂದ ನಾವು ಮಾಡಬೇಕು, ಇದೇ ಒಂದೇ ಮಾರ್ಗ ನಮ್ ಕಡೆ ಇದೆ, ಇದನ್ನ ಬಿಟ್ರೆ ಕೆಲಸ ಆಗುದಿಲ್ಲ ಅನ್ನುವಂಥ ವಿಚಾರಗಳು ಎಷ್ಟೋ ಸಲ ನಮ್ಗೆ ಬರ್ತವೆ. ಆದರೆ ಅವುಗಳನ್ನ ಒಂದ್ ಕಡೆ ಇಟ್ಟು ನಾವು ದೇವರ ಬಳಿಗೆ ಹೋಗಿ, ದೇವ ನಿನ್ನ ಮಾರ್ಗಗಳು, ಯೆಹೋವ ದೇವರೇ ನಿನ್ನ ಮಾರ್ಗಗಳು ಯಾವುವು ಎಂಬುದನ್ನು ನಮ್ಗೆ ತೋರಿಸ್ರಿ, ನಿಮ್ಮ ಆಲೋಚನೆಗಳು ಏನು ಎಂಬುದನ್ನು ನಮಗೆ ತಿಳಿಸ್ರಿ. ಆಗ ಒಂದು ವೇಳೆ ನಮ್ಮ ಆಲೋಚನೆಗಳು ನಿಮ್ಮ ಆಲೋಚನೆಗಳು, ನಮ್ಮ ಮಾರ್ಗಗಳು ನಿಮ್ಮ ಮಾರ್ಗಗಳು, ಅವು ಯಾವ ರೀತಿಯಾಗಿ ಹೊಂದಾಣಿಕೆ ಆಗ್ತವೆ ಎಂಬುದನ್ನ ನಾವು ತಿಳ್ಕೊಂಡು ಮುಂದೆ ಹೋಗಬೇಕಾದದ್ದು ಬಹಳ ಅವಶ್ಯ. ಹೊಂದಾಣಿಕೆ ಆಗ್ಲಿಲ್ಲ ಅಂತಂದ್ರೆ ನಮ್ಮದನ್ನು ಬಿಟ್ಬಿಡ್ಬೇಕು. ದೇವರು ಏನ್ ತೋರಿಸ್ತಾನ ಅದನ್ನೇ ಮಾಡ್ಬೇಕು. ಅದನ್ನ ಬಿಟ್ಟು ನನ್ನ ಶರಣತನ ಅಥವಾ ನನ್ನ ಜಾಣತನ, ನನ್ನ ಬುದ್ಧಿ, ನನ್ನ ತಿಳುವಳಿಕೆ, ಮೈ ಇಂಟೆಲಿಜೆನ್ಸ್, ನನ್ನ ತಿಳುವಳಿಕೆ ಜ್ಞಾನ ಅದು ಮುಖ್ಯವಾದದ್ದು ಅಂತ ಹೇಳಿ ನಾವು ಮಾಡ್ಲಿಕ್ಕೆ ಹೋದ್ರೆ ಅದರಲ್ಲಿ ನಮಗೆ ಯಶ ಸಿಗುವುದಿಲ್ಲ. ಆದ ಕಾರಣ ದೇವರ ಯೋಜನೆ ಏನಾಗಿತ್ತು ಅಂತಂದ್ರೆ ಕೇವಲ 300 ಜನರನ್ನ ಉಪಯೋಗಿಸಿಕೊಂಡು 9,700 ಜನರು ತಿರುಗಿ ಹೋದ್ರು. ಮೊದಲೇದಾಗಿ 22,000 ಹೋದ್ರು, ಆಮೇಲೆ 9,700 ಜನ ಹೋದ್ರು. ಈಗ ಉಳಿದವರು ಎಷ್ಟಂದ್ರೆ 32,000 ಜನರಲ್ಲಿ 300 ಜನ ಮಾತ್ರ ಉಳಿದಿದ್ದಾರೆ. ಇವರನ್ನ ದೇವರು ಉಪಯೋಗಿಸಿಕೊಂಡು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಜಯವನ್ನ ತರುವಂತಹ ಒಂದು ಅದ್ಭುತ ಕೆಲಸವನ್ನ ದೇವರು ಅಲ್ಲಿ ಮಾಡ್ತಾನೆ ಎಂಬುದನ್ನ ಅಲ್ಲಿ ನಾವು ಕಾಣ್ತೇವೆ ಸ್ಪಷ್ಟವಾಗಿ. ಹೀಗೆ ಎಲ್ಲಾ ವಿಷಯಗಳು ನಡೀತಿರುವಾಗ ಗಿದ್ಯೋನನ ಒಂದು ಮನಸ್ಸಿನಲ್ಲಿ ಎಂಥ ಒಂದು ವಿಷಯ ನಡೀತಿರ್ಬೇಕು ಅಥವಾ ಎಂಥ ವಿಚಾರಗಳು ಬರ್ತಿರ್ಬೇಕು ಅಥವಾ ಏನಾಗ್ತದೆ ಎನ್ನುವಂಥ ಒಂದು ಸಂದಿಗ್ಧ ಸ್ಥಿತಿಗೆ ಅವನು ಸಿಕ್ಕಿ ಹಾಕೊಂಡಿರ್ಬೇಕು ಅನಿಸ್ತದೆ. ಯಾಕಂದ್ರೆ ಮಿಡತೆಗಳಷ್ಟು ವೈರಿಗಳಿದ್ದಾರೆ. ಆದ್ರೆ ದೇವರು 300 ಜನರನ್ನು ಉಪಯೋಗಿಸ್ಕೊಂಡು ಯುದ್ಧ ನಾನು ಮಾಡ್ತೇನೆ, ಜಯ ನಿನಗೆ ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇರುವಾಗ ಅವನಿಗೆ ಬಹಳಷ್ಟು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶುಡ್ ಹ್ಯಾವ್ ಬಿನ್ ಕಾಟ್ ಇನ್ ಟೈಟ್ ಕಾರ್ನರ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇರಬಹುದು. ಆದರೆ ಅವನ ವಿಧೇಯತೆಯ ಪರೀಕ್ಷೆಯಲ್ಲಿ ಆತನು ಪಾಸಾದನ ಅಂತ ಹೇಳಿ ಇಲ್ಲಿ ನಮಗೆ ತಿಳಿದು ಬರ್ತದೆ. ಈ ಒಬೇಡ್ ದ ಕಮಾಂಡ್ ಆಫ್ ಗಾಡ್. ದೇವರು ಅವನಿಗೆ ಏನ್ ಹೇಳ್ತಾನೆ ಅದನ್ನ ಮಾಡ್ತಾ ಹೋದ. ಮೊದಲೇದಾಗಿ ಹೇಳ್ದ ದೇವರು, ಯಾರ ಧೈರ್ಯ ಇಲ್ಲ ಅಂಜೋರು ಹೋಗ್ರಿ, ಹೋಗಿ ಹೇಳ್ಬಿಟ್ಟ ಅವನು. ಅದಕ್ಕೆ ಅವನು ಪ್ರಶ್ನೆ ಹಾಕ್ಲಿಲ್ಲ, ಏನೂ ಹಾಕ್ಲಿಲ್ಲ, ದೇವ್ರಿಗೆ ಮಾತಾಡ್ಲಿಲ್ಲ, ಎದುರು ಪ್ರಶ್ನೆನೂ ಕೇಳಲಿಲ್ಲ. ಎರಡನೇದಾಗಿ ನಡ್ರಿ ನೀರ್ ಕುಡಿಯೋಣ ಅಂತ ಹೇಳಿ ಕರ್ಕೊಂಡು ಹೋದ. ಅದ್ರಲ್ಲಿ 9,700 ಜನರು ಒಂದು ರೀತಿಯಾಗಿ ನೀರು ಕುಡಿದ್ರು, ಮತ್ತೆ 300 ಜನರು ಬೇರೆ ರೀತಿಯಾಗಿ ನೀರು ಕುಡಿದ್ರು. ದೇವ್ರು ಹೇಳ್ತಾನೆ, ಈ 300 ಜನರು ಸಾಕು ನನಗೆ, ಅವರ ಮೂಲಕವಾಗಿ ನಿಮ್ಗೆ ನಾನು ಜಯ ಕೊಡ್ತೀನಿ. ದೊಡ್ಡ ಒಂದು ಚಾಲೆಂಜ್ ಆಗಿತ್ತು. ಇಟ್ ವಾಸ್ ಎನ್ ಆಹ್ವಾನ. ಇದೊಂದು ಆಹ್ವಾನಕರವಾದಂತಹ ಸ್ಥಿತಿ ಗಿದ್ಯೋನನ ಮುಂದೆ ಇತ್ತು. ಆದರೂ ಕೂಡ ಗಿದ್ಯೋನನು ಒಪ್ಪಿಕೊಂಡನು. ದೇವ್ರೆ, ನೀನು 300 ಜನರಿಂದ ನನಗೆ ಜಯ ಕೊಡ್ತೀಯಲ್ಲ, ಓಕೆ, ಐ ಆಮ್ ರೆಡಿ ಎಂಬುದಾಗಿ ಆತನು ಆ ವಿಧೇಯತೆಯ ಪರೀಕ್ಷೆಯಲ್ಲಿಯೂ ಸಹ ಪಾಸಾದನು ಎಂಬುದಾಗಿ ನಮಗೆ ಅಲ್ಲಿ ತಿಳಿದು ಬರ್ತದೆ. ನಂಬಿಕೆಯ ಪರೀಕ್ಷೆಯಲ್ಲಿ ಮತ್ತು ವಿಧೇಯತೆಯ ಪರೀಕ್ಷೆಯಲ್ಲಿ ಇಲ್ಲಿ ಬರ್ತಕ್ಕಂಥ ಒಂದು ದೊಡ್ಡ ಒಂದು ಯಶಸ್ಸು ಇಲ್ಲಿ ನಮಗ ಗಿದ್ಯೋನನ ಜೀವನದಲ್ಲಿ ನಮಗ ಕಂಡು ಬರ್ತದೆ. ಇಂಥದ್ದೇ ಒಂದು ಸನ್ನಿವೇಶವನ್ನ ನಾನು ಹೆಚ್ಚು ಹೇಳುವುದಿಲ್ಲ, ನೀವು ನೋಟ್ ಮಾಡ್ಕೊಡ್ರಿ, ಆಮೇಲೆ ಅದನ್ನ ಅಭ್ಯಾಸ ಮಾಡ್ರಿ. ಸಿಮಿಲರ್ ಸಿಚುವೇಶನ್ ಅರೈಸಸ್ ಇನ್ ದ ಬುಕ್ ಆಫ್ ಸ್ಯಾಮ್ಯುಯಲ್, ಫಸ್ಟ್ ಸ್ಯಾಮ್ಯುಯಲ್, ಮೊದಲೇ ಸಮುವೇಲ 14ನೇ ಅಧ್ಯಾಯ 6ನೇ ವಚನದಲ್ಲಿಯೂ ಸಹ ಇಂಥ ಒಂದು ಸನ್ನಿವೇಶವನ್ನ ನಾವು ಕಾಣ್ತೇವೆ. ಅದು ಯಾರ ಜೀವನದಲ್ಲಿ ಬಂತು ಅಂತಂದ್ರೆ ಯೋನಾಥಾನ್ ಎಂಬಂತಹ, ಅಂದ್ರೆ ಸೌಲನ ಮಗನಾದಂತ ಯೋನಾಥಾನನ ಜೀವನದಲ್ಲಿ ಅದು ಬಂತು. ಅಲ್ಲಿಯೂ ಸಹ ಅಲ್ಲಿ ಹೇಳುವಂತಹ ಮಾತೇನ್ ನೋಡ್ರಿ, 14ನೇ ಅಧ್ಯಾಯ 6ನೇ ವಚನ, ಫಸ್ಟ್ ಸ್ಯಾಮ್ಯುಯಲ್ 14 ಚಾಪ್ಟರ್ 6th ವರ್ಸ್. ನೋಟ್ ಮಾಡ್ಕೊಡ್ರಿ, ಓದ್ರಿ, ಮತ್ತು ಪೂರಾ ಅಧ್ಯಾಯ ಓದ್ರಿ. ಆಗ ಅಲ್ಲಿ ದೇವರು ಯಾವ ರೀತಿಯಾಗಿ ಅದ್ಭುತವಾದ ರೀತಿಯಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ಯೋನಾಥಾನನಿಗೆ ಜಯವನ್ನು ಕೊಡ್ತಾನೆ ಎಂಬುದನ್ನ ನೀವು ಕೇಳಿ ಖಂಡಿತವಾಗಿ ನೀವು ಆನಂದಿಸ್ತೀರಿ ಮತ್ತು ನಿಮ್ಮ ನಂಬಿಕೆಯಲ್ಲಿಯೂ ಸಹ ನೀವು ಬಲಗೊಳ್ತೀರಿ. ಆದ ಕಾರಣ ಎಲ್ಲಾ ವಿಷಯಗಳನ್ನ ನಾನು ವಿವರಿಸ್ಲಿಕ್ಕೆ ಸಮಯ ಇಲ್ಲದ ಕಾರಣ ನೋಟ್ ಮಾಡ್ಕೊಂಡು ನೀವು ಓದ್ರಿ, ಅಭ್ಯಾಸ ಮಾಡ್ರಿ. 14 ಚಾಪ್ಟರ್ 6th ವರ್ಸ್ ಆಫ್ ಫಸ್ಟ್ ಸ್ಯಾಮ್ಯುಯಲ್ ಅಲ್ಲಿ ಹೇಳ್ತಾನೆ ನೋಡ್ರಿ, ಯೆಹೋವನು ತಾನೇ ನಮಗೋಸ್ಕರ ಕಾರ್ಯ ನಡೆಸುವನು. ಬಹುಜನರಿಂದಾದರೂ ಸ್ವಲ್ಪ ಜನರಿಂದಾದರೂ ರಕ್ಷಿಸುವುದು ಯೆಹೋವನಿಗೆ ಅಸಾಧ್ಯವಲ್ಲ. ಅಂದ್ರೆ ಸಾಧ್ಯ. ಬಹುಜನರಿಂದಾಗಲಿ ಸ್ವಲ್ಪ ಜನರಿಂದಾಗಲಿ ಜಯ ಕೊಡುವಂಥದ್ದು ಯೆಹೋವನಿಗೆ ಸಾಧ್ಯ.
ರಕ್ಷಿಸುವಂಥದ್ದು ಯೆಹೋವನಿಗೆ ಸಾಧ್ಯ ಎಂಬುದಾಗಿ ನಂಬಿ ಪರೀಕ್ಷೆಯಲ್ಲಿ ಪಾಸ್ ಆದಂಥ ವ್ಯಕ್ತಿ ಯಾರಂತಂದ್ರೆ ದಾವಿದನ ನಿಕಟ ಸ್ನೇಹಿತ, ಬಹಳ ಅಂದ್ರೆ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಡೇವಿಡ್ ಅಂಡ್ ದ ಸನ್ ಆಫ್ ಸಾಲ್. ಸೌಲನ ಮಗ, ದಾವಿದನ ಸ್ನೇಹಿತ ಆದಂಥ ಯೋನಾಥಾನ್ ಅವನು ಸಹ ದೇವರ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಪಾಸ್ ಆಗ್ತಾನೆ ಎಂಬುದನ್ನ 14ನೇ ಅಧ್ಯಾಯ ಓದ್ರಿ, ತಿಳ್ಕೊಳ್ರಿ. ಬಹಳಷ್ಟು ಸುಂದರವಾದಂತಹ ವಿಚಾರಗಳನ್ನ ಅಲ್ಲಿ ನೀವು ಕಾಣ್ತೀರಿ. ಬಹುಜನರಿಂದ ಆದ್ರೂ ಸ್ವಲ್ಪ ಜನರಿಂದ ಆದ್ರೂ ರಕ್ಷಿಸುವುದು ಯೆಹೋವನಿಗೆ ಅಸಾಧ್ಯವಲ್ಲ, ಅಂದ್ರೆ ಸಾಧ್ಯ ಎಂಬುದಾಗಿ ಯೋನಾಥಾನನು ತನ್ನ ನಂಬಿಕೆಯನ್ನ ಅಲ್ಲಿ ವ್ಯಕ್ತಪಡಿಸುವಂತಹ ಅದ್ಭುತ ವಿಚಾರವನ್ನ ನಾವು ಅಲ್ಲಿ ಕಂಡುಕೊಳ್ತೇವೆ. ಈ ರೀತಿಯಾಗಿ ವಿಧೇಯತೆ, ನಂಬಿಕೆಯಲ್ಲಿ ಮತ್ತು ವಿಧೇಯತೆಯಲ್ಲಿ ಪರೀಕ್ಷೆಯಲ್ಲಿ ಪಾಸಾದಂಥ ಈ ಇಬ್ಬರು ವ್ಯಕ್ತಿಗಳನ್ನು ಮುಂದಿದ್ದಾರೆ. ಬಹಳಷ್ಟು ಜನ ಇದ್ದಾರೆ, ಆದರೆ ಇವತ್ತು ನಾನು ಜಸ್ಟ್ ಆರಿಸಿಕೊಂಡಂತ ಇಬ್ಬರು ವ್ಯಕ್ತಿಗಳನ್ನ ನಾವು ನೋಡುವಾಗ ಅದು ಎಷ್ಟು ವಿಶೇಷವಾದಂಥ ನಂಬಿಕೆ ಮತ್ತು ವಿಧೇಯತೆ ಆಗಿತ್ತು ಅಂತ ಹೇಳಿ ನಮಗ ಕಂಡು ಬರ್ತದೆ. ಒಂದೆರಡು ವಚನಗಳನ್ನ ನಾನು ನಿಮ್ಗೆ ಹೇಳ್ಬೇಕನ್ನಿಸ್ತದೆ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇವೆ ಇವು. ಅದೇನಂತಂದ್ರೆ ವಿಧೇಯತೆಗೆ ಎಷ್ಟು ಮಹತ್ವವನ್ನ ದೇವರು ಯೆಹೋವ ದೇವರು ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಿದ್ರು ಮತ್ತು ಅದು ಹೊಸ ಒಡಂಬಡಿಕೆಯಲ್ಲಿಯೂ ಸಹ ನಮಗೆ ಅಪೇಕ್ಷಿಸಲ್ಪಟ್ಟಂತ ಒಂದು ವಿಚಾರ. ಒಂದೆರಡು ವಚನ ಓದೋಣ ನೋಡ್ರಿ. 26ನೇ ಅಧ್ಯಾಯ ಯಾಜಕಕಾಂಡ ನೋಟ್ ಮಾಡ್ಕೊಳ್ರಿ. 26ನೇ ಅಧ್ಯಾಯ ಯಾಜಕಕಾಂಡ 1ರಿಂದ ಬರ್ತಕ್ಕಂಥ ಕೆಲವು ವಚನಗಳಲ್ಲಿ, ಅಂದ್ರೆ 13 ವಚನಗಳಲ್ಲಿ ವಿಧೇಯತೆಯ ಆಶೀರ್ವಾದ, 14ರಿಂದ ಮುಂದೆ ಬರ್ತಕ್ಕಂಥ ವಚನಗಳಲ್ಲಿ ಅವಿಧೇಯತೆಗೆ ಇರತಕ್ಕಂಥ ಶಾಪಗಳು ಯಾವುವು ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ದೇವರು ಹೇಳಿದ್ದಾನೆ. ಅದನ್ನು ಓದಿದ್ರೆ ಖಂಡಿತವಾಗಿ ನನಗನ್ನಿಸ್ತದಲ್ಲ, ನಮ್ಮ ಸ್ಥಿತಿ ಏನಿದೆ ಎಂಬುದನ್ನ ನಾವು ತಿಳ್ಕೊಳ್ಳಿಕ್ಕೆ ನಮಗೆ ಬಹಳಷ್ಟು ಸಹಾಯ ಆಗ್ತದೆ ಅಂತ ಹೇಳಿ ಈ ವಚನಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ವಿಧೇಯತೆ ಅಂತಂದ್ರೆ ಎಷ್ಟು ಅದಕ್ಕೆ ಮಹತ್ವ ಇದೆ, ದೇವರು ಅದಕ್ಕೆ ಎಷ್ಟು ಬೆಲೆ ಕೊಡ್ತಾನೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ತದೆ. 3ನೇ ವಚನದಿಂದ ನೇರವಾಗಿ ಓದೋಣ. ನೀವು ನನ್ನ ನಿಯಮಗಳನ್ನು ಕೈಕೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ನಾನು ಮುಂಗಾರು ಮತ್ತು ಹಿಂಗಾರು ಮಳೆಗಳನ್ನ ಆಯಾ ಕಾಲದಲ್ಲಿಯೇ ಬರಮಾಡುವೆನು. ನೋಡ್ರಿ, ದೇವ್ರಿ ನೇರವಾಗಿ ಹೇಳ್ತಾ ಇದ್ದಾನೆ, ನೀವು ನನ್ನ ಆಜ್ಞೆಗಳನ್ನ ಅನುಸರಿಸಿ ನಡೆದರೆ, ಕೈಕೊಂಡು ನನ್ನ ನಿಯಮಗಳನ್ನು ಕೈಕೊಂಡು ನಡೆದರೆ ನಿಮಗ ಮಳೆನೂ ಕೊಡ್ತೇನೆ, ಹೊಲದಲ್ಲಿ ಬೆಳೆಗಳು ಕೊಡ್ತೇನೆ, ಒಳ್ಳೆ ಬೆಳೆಗಳನ್ನು ಕೊಡ್ತೇನೆ, ತೋಟದ ಮರಗಳು ಬಹಳ ಫಲ ಕೊಡ್ತವೆ, ಕಣ ತುಳಿಯುವ ಕೆಲಸವು ದ್ರಾಕ್ಷಿ ಬೆಳೆಯು ಪರ್ಯಂತರವು ದ್ರಾಕ್ಷಿಯ ಬೆಳೆಯನ್ನು ಕೂಡಿಸುವ ಕೆಲಸವು ಬಿತ್ತನೆ ಕಾಲದ ಪರ್ಯಂತರವು ನಡೆಯುವವು. ನೀವು ಸಮೃದ್ಧಿಯಾಗಿ ಊಟ ಮಾಡುವಿರಿ, ನಿಮ್ಮ ದೇಶದಲ್ಲಿ ನಿರ್ಭಯವಾಗಿ ವಾಸ ಮಾಡುವಿರಿ, ನಿಮ್ಮ ದೇಶದಲ್ಲಿ ನಿಮಗೆ ಸುಕ್ಷೇಮವನ್ನು ನಾನು ಗ್ರಹಿಸುವೆನು. ನೋಡ್ರಿ, ಏನ್ ಬೇಕೆಲ್ಲ ಇದೆ ಅದ್ರ. ವಾಟ್ ವಿ ಹ್ಯಾವ್ ಟು ಡೂ ಫಾರ್ ದಿಸ್? ನಾವು ಇದಕ್ಕಾಗಿ ಏನ್ ಮಾಡ್ಬೇಕು? ದೇವರ ನಿಯಮಗಳಿಗೆ, ದೇವರ ಆಜ್ಞೆಗಳಿಗೆ ವಿಧೇಯರಾದರೆ ಈ ಎಲ್ಲಾ ವಿಷಯಗಳು ನಮಗಾಗಿ ಕಾದಿವೆ ಎಂಬುದಾಗಿ ಅಲ್ಲಿ ದೇವರು ತಾನೇ ಹೇಳ್ತಾ ಇದ್ದಾನೆ, ಯೆಹೋವ ದೇವರು. ಅದೇ ರೀತಿಯಾಗಿ 14ರಿಂದ ನಾನು ಒಂದೆರಡು ವಚನ ಓದಿ ಮುಗಿಸ್ತೇನೆ, ಸಮಯ ಆಗಿದೆ. ಅಲ್ಲಿ ಹೇಳ್ತಾ, ಆದರೆ ನೀವು ನನ್ನ ಮಾತನ್ನು ಕೇಳದೆ ಆಜ್ಞೆಗಳನ್ನೆಲ್ಲ ಅನುಸರಿಸದೆ ನನ್ನ ನಿಯಮಗಳನ್ನು ಬೇಡವೆಂದು ನನ್ನ ವಿಧಿಗಳನ್ನು ತಳ್ಳಿಬಿಟ್ಟರೆ ನೀವು ಏನಾಗ್ತೀರಿ? ನನ್ನ ನಿಬಂಧನೆಗಳನ್ನು ಮೀರಿ ನಡೆದರೆ ನಾನು ನಿಮಗೆ ಮಾಡುವುದೇನೆಂದರೆ ಕ್ಷಯರೋಗ, ಚಳಿ ಜ್ವರ ಮುಂತಾದ ಭಯಂಕರ ವ್ಯಾಧಿಗಳನ್ನು ನಿಮ್ಮಲ್ಲಿ ಇರುವಂತೆ ಮಾಡುವೆನು. ನೋಡ್ರಿ, ದೇವರಲ್ಲಿ ನಮ್ಮ ಒಂದು ಕರಡಿನ ಹಿಡಿದು ಬಿಟ್ಟಾನೀಗ. ಕರಡಿನ ಕಾಣ್ತಾ ಇದೆ. ನಮ್ಮ ಹೃದಯದ ಚಿತ್ರ ಏನು? ನಾವು ಯಾಕೆ ಇಂಥ ವ್ಯಾಧಿಗಳಿಗೆ ಒಳಗಾಗ್ತಾ ಇದ್ದೇವೆ? ಇನ್ನು ಬಹಳಷ್ಟು ಇವೆ ಅದರಲ್ಲಿ. ಚಳಿ ಜ್ವರ ಅಂತಾನೆ, ವ್ಯಾಧಿಗಳಂತಾನೆ, ಕಂಗೆಟ್ಟರು ಆಗ್ತೀರಿ, ಮನಗುಂದಿದವರು ಆಗ್ತೀರಿ, ಬೀಜ ಬಿತ್ತಿದಾಗ ಫಲ ಸಿಗುವುದಿಲ್ಲ, ನೀವು ನಿಮ್ಮ ಶತ್ರುಗಳ ಮುಂದೆ ಸೋತು ಬಿಡ್ತೀರಿ. ಇಷ್ಟಾದ್ರೂ ಮಾತಿಗೆ ಲಕ್ಷ್ಯ ಕೊಡದೆ ಹೋದ್ರೆ ನಾನು ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ನಿಮ್ಮನ್ನು ಶಿಕ್ಷಿಸುವೆನು, ಗರ್ವಕ್ಕೆ ಕಾರಣವಾದ ಬಲವನ್ನು ಮುರಿಯುವೆನು,
ನಿಮ್ಮ ಮೇಲಿರುವ ಆಕಾಶವನ್ನು ಕಬ್ಬಿಣದಂತೆಯೂ ನೀವು ಸಾಗುವಳಿಯನ್ನ ಭೂಮಿಯ ತಾಮ್ರದಂತೆಯೂ ಮಾಡ್ತೇನೆ. ನೀವು ದುಡಿದದ್ದೆಲ್ಲ ವ್ಯರ್ಥವಾಗುವುದು, ನಿಮ್ಮ ಭೂಮಿಯಲ್ಲಿ ಬೆಳೆಯುವುದೆಲ್ಲ, ತೋಟಗಳು ಫಲಿಸುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಹೋಗ್ತಾನೆ. ನೋಡ್ರಿ, ಎಂಥ ಭಯಂಕರವಾದಂಥ ವಿಷಯಗಳು ಇಲ್ಲಿ ನಮಗ ದೇವರು ಇಟ್ಟಿದ್ದಾನೆ. ಗಿದ್ಯೋನನ ಜೀವನದಲ್ಲಿ ಅವನ ನಂಬಿಕೆಯ ಪರೀಕ್ಷೆ, ಅವನ ವಿಧೇಯತೆಯ ಪರೀಕ್ಷೆಯಲ್ಲಿ ಅವನು ಪಾಸ್ ಆದ. ಆಗ ಅವನಿಗೆ ದೊಡ್ಡ ಜಯ. ನೆಕ್ಸ್ಟ್ ವೀಕ್ ನೋಡೋಣ ಅದನ್ನ. ಮುಂದಿನ ಅಭ್ಯಾಸದಲ್ಲಿ ಯಾವ ರೀತಿಯಾಗಿ ಗಿದ್ಯೋನನ ಮುಂದಿನ ಹಂತದಲ್ಲಿ ಅವನೇನ್ ಮಾಡ್ದ ಎಂಬುದನ್ನ ನಾವು ಅಭ್ಯಾಸ ಮಾಡೋಣ. ಅವನ್ ಪಾಸ್ ಆದ ಅಂತ ಹೇಳಿ ಈ ಭಾಗದಲ್ಲಿ ನಾವು ಕಂಡುಕೊಂಡಿವಿ. ಪಾಸ್ ಆದ ಕಾರಣ ಅವನಿಗೆ ಆಶೀರ್ವಾದ ಯಾವ ರೀತಿಯಾಗಿ ಸಿಕ್ತು ಅಂತ ಹೇಳಿ ಅದನ್ನ ನಾವು ನೋಡೋಣ. ಆದರೆ ದೇವರು ಯಾಜಕಾಂಡ 26 ಇದನ್ನ ನೆನಪಿಟ್ಕೊಡ್ರಿ, ಮೇಲಿನ ಮೇಲೆ ಓದ್ರಿ, ನಾವು ಎಲ್ಲಿ ತಪ್ತಾ ಇದ್ದೇವೆ ಎಂಬುದಕ್ಕೆ ಕನ್ನಡಿ ಇದು. ವೇರ್ ವಿ ಆರ್ ಗೋಯಿಂಗ್ ರಾಂಗ್. ನಮ್ಗೆ ಆಶೀರ್ವಾದಗಳು ಯಾಕೆ ಸಿಗ್ತಾ ಇಲ್ಲ, ನಮಗೆ ತೊಂದರೆಗಳು ಯಾಕೆ ಬರ್ತಾ ಇವೆ, ನಮ್ಮ ಕೆಲಸಗಳಲ್ಲಿ ಯಾಕೆ ಫಲ ಸಿಗುವುದಿಲ್ಲ, ಸಮೃದ್ಧಿ ಯಾಕೆ ಸಿಗ್ತಾ ಇಲ್ಲ? ಕಾರಣ ಇದೆ. ಕಾರಣ ಏನಂತಂದ್ರೆ, ನೀವು ನನ್ನ ನಿಯಮವನ್ನು ಪಾಲಿಸುವುದಿಲ್ಲ, ನನ್ನ ಆಜ್ಞೆಯನ್ನ ಮೀರ್ತೀರಿ, ಆದ ಕಾರಣ ನಾನು ಇದನ್ನ ನಿಮಗೆ ಮಾಡ್ತೇನೆ. ನೀವು ಒಂದ್ ವೇಳೆ ನನ್ನ ನಿಯಮವನ್ನು ಪಾಲಿಸ್ರಿ, ನನ್ನ ಆಜ್ಞೆಯನ್ನು ಕೇಳ್ರಿ, ಆಗ ನಿಮಗೆ ಇಷ್ಟೆಲ್ಲ ಅದ್ಭುತ ಆಶೀರ್ವಾದಗಳನ್ನ ನಾನು ಕೊಡ್ತೇನೆ ಎಂಬುದಾಗಿ ದೇವರು ಈಗಾಗಲೇ ನಮಗೆ ತಿಳಿಸಿದ್ದಾನೆ. ಆದ ಕಾರಣ ಎಲ್ಲಾ ವಿಷಯಗಳನ್ನ ನಮ್ಮ ಲಕ್ಷ್ಯದಲ್ಲಿ ಇಟ್ಕೊಳ್ಳೋಣ. ಗಾಡ್ ಈಸ್ ಆಲ್ವೇಸ್ ರೈಟ್. ದೇವರು ಯಾವಾಗ್ಲೂ ಸರಿ. ನಾವು ತಪ್ಪಿರ್ತೇವೆ, ಅದನ್ನ ನಾವು ತಿಳ್ಕೊಳ್ಬೇಕು, ಆಗ ಒಳ್ಳೇದಾಗ್ತದೆ. ಅದನ್ನ ಬಿಟ್ಟು ದೇವರೇ ಇದು ಎಲ್ಲಿ ಹಿಂಗ್ಯಾಕ್ ಆಗ್ತಾ ಇದೆ, ದೇವರೇ ಇದನ್ನ ಯಾಕೆ ಮಾಡ್ತಾ ಇದ್ದಿ, ದೇವರೇ ನನಗೆ ಯಾಕೆ ತೊಂದರೆ ಬರ್ತಾ ಇದೆ, ದೇವರೇ ನನಗೆ ಯಾಕೆ ಕಾಯಿಲೆ ಆಗ್ತಾ ಇದೆ? ವೈ? ಗಾಡ್ ಸೇಸ್, ನೀವು ನನ್ನ ನಿಯಮಗಳನ್ನು ಪಾಲಿಸುವುದಿಲ್ಲ, ನನ್ನ ಆಜ್ಞೆಯನ್ನ ಕೇಳುವುದಿಲ್ಲ, ಮತ್ ನಾನು ಹೇಗ್ ಮಾಡ್ಲಿ? ನನ್ನ ಕೈ ಕಟ್ಬಿಟ್ಟಿರಿ ನೀವು. ನಿಮ್ಗೆ ಒಳ್ಳೇದು ಮಾಡ್ಬೇಕಂತೇನ್ ನಾನು, ಆದ್ರೆ ನಿಮ್ಮ ಪರಿಸ್ಥಿತಿ ಏನಾಗಿದೆ ಎಂಬುದನ್ನು ನೀವು ವಿಚಾರ ಮಾಡ್ರಿ, ಪರೀಕ್ಷೆ ಮಾಡ್ಕೊಳ್ರಿ, ಸರಿ ಮಾಡ್ಕೊಳ್ರಿ, ತಿರುಗಿ ಬರ್ರಿ ನನ್ನ ಕಡೆ, ನಾನು ನಿಮ್ಮನ್ನು ಸ್ವೀಕರಿಸ್ತೇನೆ ಎಂಬುದಾಗಿ 26ನೇ ಅಧ್ಯಾಯ ಬಹಳ ಸುಂದರವಾದಂತಹ ಅಧ್ಯಾಯ. ಯಾಜಕಾಂಡ ನೋಟ್ ಮಾಡ್ಕೊಳ್ರಿ, ಮೇಲಿನ ಮೇಲೆ ಓದ್ರಿ, ಆಗ ನಿಮಗೆ ಗೊತ್ತಾಗ್ಬಿಡ್ತದೆ ಏನಂತ ಹೇಳಿ. ದೇವ್ರು ಎಷ್ಟು ಒಳ್ಳೆಯವನು, ಆದ್ರೆ ನಾವು ಎಷ್ಟು ಯಾವ ಕೆಟ್ಟ ಸ್ಥಿತಿಯಲ್ಲಿ ನಮ್ಮ ಜೀವನ ಇದೆ, ಅದನ್ನು ನಾವು ಸರಿ ಮಾಡಿಕೊಳ್ಳುವುದು ಎಷ್ಟು ಅವಶ್ಯ, ಶುದ್ಧೀಕರಣದ ಅವಶ್ಯಕತೆ ಎಷ್ಟಿದೆ ಎಂಬುದನ್ನ ಅದು ನಮಗೆ ತಿಳಿಸ್ತದೆ. ಹೀಗೆ ಮಾಡ್ಲಿಕ್ಕೆ ದೇವ್ರು ನಮ್ಮೆಲ್ಲರಿಗೆ ತನ್ನ ಸಹಾಯ ಮಾಡ್ಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ.